व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। सप्ताङ्गरूपाय सर्वादिष्टानन्दे निधे प्रणतक्लेशनाशाय पार्थसारथे नमः। पूज्याय राघवेन्द्राय सत्यधर्मताय च भजतां कल्पवृक्षाय ममतां कामधेनवे अज्ञानतिमुच्छेदं बुद्धिसम्पत्प्रदायकं विज्ञानविमलं शान्तं विजयाख्ये गुरुं भजे। ಸಿದ್ಧಸಾಧನ ವಿಜಯಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ. ಒಂದೇ ಪರಮಾತ್ಮನಿಂದಪ್ಪ ಹರಿಕಥಾಮೃತಸಾರ ಗುರುಗಳ ಕರ್ಣದಿಂದ ಪಂಚತೆ ಹೇಳಿವೆ. ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪರಮಾತ್ಮನ ಕಾಣಕ್ಕೆ ಈ ದೇಹ ಬಂದದೆ, ಆದ್ರೆ ಏನಾಗ್ತದೆ ನಮ್ಗೆ, ಯಾಕೆ ಕಾಣಕ್ಕೆ ಅದ ಮುಂದುವರಿತಾ ಇಲ್ಲ ಅಂದ್ರೆ, ನಾವು ನಮ್ಮ ದೇಹದ ಅಭಿಮಾನವನ್ನ ಬಿಡ್ಲಕ್ ತಯಾರಿಲ್ಲ. ನಮ್ಮ ಅಭಿಮಾನ ಇದು ಶ್ರುತಿಯವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಮ್ಮ ಹೇಳಿದ್ರು ಇವತ್ತು. ಶ್ರುತಿಯವರಿಗೆ ಶ್ರುತಿ ಗೋಪಣ್ಣ, ಅದೇ ಭಾರ್ಗವ ಶ್ರುತಿ. ಓಕೆ ಓಕೆ ಗೋಪಣ್ಣ, ಆಡ್ ಮಾಡ್ತೇನ್ರಿ. ಆಯ್ತು. ಆ ಅಭಿಮಾನ ನಮಗ ಅಡ್ಡ ಬರ್ತದೆ, ದೇಹ ಅಭಿಮಾನ ಅಂತ. ಹಿಂಗಾಗಿ ನಾವೇನ್ ಮಾಡ್ತೀವಿ, ಒಂದು ಆ ಕಡೆ ಬರ್ಲಕ್ಕ ಅಧ್ಯಯನ ಮಾಡ್ತೀವಿ, ಏನು ಓದ್ತೀವಿ, ಚಿಂತನೆ ಮಾಡ್ತೀವಿ. ಆದ್ರ ಇದು ನಿನ್ನದು ಎಂಬೋ ಮಾತು ಬರಂಗಿಲ್ಲ ನಮ್ಗೆ. ಇದು ನಿಂದು ಸ್ವಾಮಿ ಅಂತ ನಾವು ಒಪ್ಪಿಕೊಳ್ಳಕ್ಕ ತಯಾರಿಲ್ಲ. ಅದನ್ನ ಏನಪ್ಪಾ ಅಂದ್ರೆ ಮಲಗಿ ಬಿಟ್ಟಿವಿ ನಾವು. ಅದನ್ನ ಯಾರು ಎಬ್ಬಿಸ್ಬೇಕು? ಈಗ ಮಲಗಿ ಬಿಟ್ಟಿದ್ದಕ್ಕೆ ಏನಾಗಿದೆ, ಅದರಿಂದ ನಮಗ್ ಭಯ ಬರ್ತಾ ಇದೆ. ಇದು ನಾನು ಕೇಳಿದೆ ಅಂತಂದ್ರೆ, ನಾನು ಇದನ್ನ ಒಪ್ಕೊಂಡೆ ಅಂದ್ರೆ, ಇದು ನಾನು ಏನಪ್ಪಾ ಅಂದ್ರೆ ಚಿಂತನೆಗೆ ಹಚ್ಚಿಕೊಂಡೆ ಅಂದ್ರೆ ನನಗೆ ಏನಾಗ್ತದೆ ಏನೋ ಅಂತ ಆ ಭಯ. ಆದ್ರ ಅದು ಭಯ ದೈತ್ಯರು ನಮ್ಮಲ್ಲಿ ಕುತ್ಕೊಂಡು ಮಾಡಿರ್ತಾರ. ಬಟ್ ಇನ್ನೊಂದೇ ಅಂದ್ರೆ, ಈ ಪಂಚನಾಗದೊಳಗ ದೇವದತ್ತ ಅಂತ ಒಂದು ನಾಗ ಬರ್ತದ, ಕಂಠದಲ್ಲಿ ಕುತ್ಕೊಂಡಿರ್ತಾನ ಅಂತ ಹೇಳಿದ್ವಿ ನಾವು. ಆ ಕಂಠದಲ್ಲಿ ಯಾರಿರ್ತಾರ ಅಂದ್ರೆ ಘೋಷನಾಮಕ ಹರಿ ಇರ್ತಾನ. ಆ ಘೋಷನಾಮಕ ಹರಿಯ ಸೇವೆಯನ್ನ ದೇವದತ್ತ ನಾಮಕ ಮುಖ್ಯ ಪ್ರಾಣದೇವರು ಅಂಶದಿಂದ ಹುಟ್ಟಿದ್ದಂತಾರು ದೇವದತ್ತ ನಾಮಕ ವಾಯುದೇವರು ಆ ಘೋಷನಾಮಕ ಹರಿಯ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇದು ಒಂದು ನಮಗೇನಪ್ಪ ದೊಡ್ಡ ಆನಂದ ಅಂದ್ರೆ, ನಮಗೆ ಅಲ್ಲೇ ಆ ಘೋಷ ಏನ್ ಬರ್ತದೆ ಅದು ನಮ್ ನೆನಪಾಗ್ತದೆ. ಇಲ್ಲಿ ಕುತ್ಕೊಂಡು ಮುಖ್ಯ ಪ್ರಾಣದೇವರು ಮಾಡ್ತಾ ಇದ್ದಾರೆ. ಎಬ್ಬಿಸೋಣ. ಏನ್ ಎಬ್ಬಿಸ್ತಾರ ಅವರು ಅಂದ್ರ, ನನ್ನ ದೇಹದಲ್ಲಿರ್ತಕ್ಕಂಥ ಸಮಸ್ತ ತತ್ವದೇವತೆಗಳು, ಅಜಾದ್ರೂಪಗಳು, ಮತ್ತೇನಪ್ಪ ಅಂದ್ರೆ ಯಾವ ಮುಕ್ತಿಯೋಗ್ಯ ಜೀವರಾಶಿಗಳೇನಿದ್ರಲ್ಲ ಅವರೆಲ್ಲರೂ ಏನಪ್ಪಾ ಅಂದ್ರೆ ಎಬ್ಬಿಸ್ತಕ್ಕಂಥ ಕಾರ್ಯ ಈ ದೇವದತ್ತ ನಾಮಕ ಮುಖ್ಯ ಪ್ರಾಣದೇವರು ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾರ ಅಂತಂದ್ರೆ ಇದಕ್ಕೆ ಬಹಳ ಎಫರ್ಟ್ ಬೇಕಾಗ್ತದೆ. ಅಂದ್ರ ಈಗ ನಾವು ಎಷ್ಟು ಎಬ್ಸಿದ್ರು, ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದು, ನಿದ್ದೆ ಮಾಡ್ದಂಗ ನಟನೆ ಮಾಡೋರ್ನ ಎಬ್ಸಕ್ಕಾಗತ್ತಾ? ಎರಡದು ಕೋಮಾದ ಹೋಗ್ಬಿಟ್ಟಿರ್ತಾರ, ಗಾಢ ಮಾಡ್ಕೊಂಡ್ಬಿಟ್ಟಿರ್ತಾರ. ಅವ್ರ ಈ ಕಡೆ ಇರಂಗಿಲ್ಲ. ಅದು ಏನಪ್ಪ, ಜ್ಞಾನಕ್ಕೆ ಅಜ್ಞಾನ ಆಲಿಂಗನ ಆಗ್ಬಿಟ್ಟಿರ್ತ. ಆದಾಗ ನಮಗೆ ಏನಾಗ್ತದೆ, ಅದು ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಇದು ನಾವು ತಿಳ್ಕೊಳ್ತಕ್ಕಂಥದ್ದು. ಅವಾಗ ಆ ವಾಯುದೇವರು ಏನ್ ಮಾಡ್ತಾರ ಅಂದ್ರ, ಅದನ್ನ ಚಿಚ್ಚಿ ತೆಗೆದ್ರು, ಘೋಷಣೆ ಮಾಡಿ ಹೇಳು 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 ಹೇಳು
ಅಲಾರಾಮ್ ಹೆಂಗೆ ನಾವು ಇಟ್ಕೊಂಡು ಮಲ್ಕೊಂಡಿರ್ತೇವೆ, ಅದು 5 ಮಿನಿಟ್ ಮೊದ್ಲು ಒಂದೇ ಬಂದಾಗ್ಬಿಡ್ತು. ಈಗಿನ ಅಲಾರಾಮ್ ಅದು ಹೆಂಗೆ ವ್ಯವಸ್ಥದ ಹಂಗ ಈ ಭಕ್ತರು ಏನಪ್ಪ ಅಂದ್ರ ಆ ರೀತಿ ಅಜ್ಞಾನದ ಅಂಧಕಾರ ಒಳಗೆ ಮಲ್ಕೊಂಡ್ಬಿಟ್ಟಿರ್ತಾರ. ಅದು ಯಾಕಾಗ್ತದ ಅಂದ್ರ ಆ ದೇವದತ್ತನ ಅನುಗ್ರಹಕ್ಕೆ ನಾವು ವಿಹೀನರಾಗ್ತೀವಿ. ಅಂದ್ರೆ ಒಬ್ಬ ಕೆಲಸ ಮಾಡೋರು ಇದ್ರು ಅಂದ್ರೆ ಒಬ್ಬ ಆ ಎಡವಲಿಗೆ ಏನಪ್ಪಾ ಅಂದ್ರೆ ನಮ್ಗೆ ಏನಾಗ್ತದೆ, ಇವ್ರು ಬರ್ಬೇಕು ಯಾರು ದೇವದತ್ತ ಮುಖ್ಯ ಎಲ್ಲರೂ ಕೆಳಗಿರ್ತದೆ. 49 ಮರ್ತ ಗಣರೆಲ್ಲ ಇವೆಲ್ಲ ಮುಕ್ತಿ ಯೋಗ್ಯರಿಗೆ ಮುಕ್ತಕ್ಕೆ ಬೇಕಾದಂತಹ ಯಾತ್ರೆ ಅದಲ್ಲ. ಆ ಯಾತ್ರೆ ಈ ದೇಹದಿಂದನೇ ಆಗ್ಬೇಕೇ ಹೊರತು ಬೇರೆ ಇನ್ನೊಂದು ದೇಹ ಅಲ್ಲ. ಇನ್ನೊಂದು ದೇಹ ನಮಗೇನಪ್ಪಾ ಅಂದ್ರೆ ಅಕಸ್ಮಾತ್ ಆಗಿ ಬೇರೆ ಯಾವ್ದಕ್ಕೂ ಅಟ್ಯಾಚ್ಮೆಂಟ್ ಆಗ್ಬಿಡುತ್ತೆ ಅಂತ ಇಟ್ಟುಕೊಳ್ರಿ. ನಾವು ಅವಾಗ ಇದು ಎಲ್ಲಿಂದ ಬಂತು, ಇದಕ್ಕಂತ ಒಂಚೂರು ನನ್ನ ಭಾಗವತದ ಕಡೆಗೆ ಹೋಗಕ್ಕಾಗ್ತದೆ. ಏನಪ್ಪಾ ಅಂದ್ರ ಈ ಭರತ ಮಹರ್ಷಿ ಏನ್ ಮಾಡಿದ ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಅಡವಿಗೆ ಹೋಗ್ಬಿಟ್ಟ. ಅಡವಿಗೆ ಹೋದ ತಕ್ಷಣ ಆ ಗಡ್ಡ ಹೆಂಡತಿ ಕುತ್ಕೊಂಡು ಅಲ್ಲಿ ಪರಣ ಕುಟೀರ ಮಾಡಿಕೊಂಡಿದ್ರು. ಆ ಗಡ್ಡೆಗೆ ತಿಂದು ದಾರಿ ಧ್ಯಾನ ಮಾಡ್ಕೊತ ಇದ್ರು. ಎಷ್ಟೋ ಆಗಿತ್ತು, ಆದ್ರೆ ಇನ್ನೂ ಆ ಮೋಹ ಹೋಗಿದ್ದಿಲ್ಲ ಅವ್ರ ಹತ್ರ. ಅಲ್ಲೇ ಒಂದ್ ಜಿಂಕೆ ಈಗ ಗರ್ಭಿಣಿ ಜಿಂಕೆ ಬಂದಿರ್ತದೆ, ಹಿಂದೆ ಸಿಂಹ ಬಂದಿರ್ತದೆ. ಇವರಲ್ಲಿ ಸಂಧ್ಯಾ ಒಂದು ಮಾಡ್ಕೊತ ನೀರ್ ಬಿಡ್ಬೇಕಂತಾರ. ಅದು ಗುಟ್ರ ಹಾಕಿದ ತಕ್ಷಣ ಆ ಜಿಂಕೆ ಹಿಂಗೆ ಹೆದರಿ ಬಿಡ್ತದೆ ಟಕ್ ಅಂತ. ಅದು ಆ ಭಯಕ್ಕೆ ಪ್ರವಾಸ ಆಗ್ಬಿಡ್ತದೆ, ಈಜ್ ಬಿಡ್ತದೆ. ಆ ಮರಿ ಏನಾಗ್ತದೆ ಸೀದಾ ಇವ್ರು ಮುಂದೆ ಬರ್ತದೆ. ಆ ತಾಯಿ ಏನಪ್ಪಾ ನೀರ ಬಿದ್ದು ಸತ್ತು ಹೋಗಿಬಿಡ್ತದೆ. ಅಯ್ಯೋ ಪಾಪ ಇದಕ್ಕೆ ಯಾರಿಲ್ಲಲ್ಲ ಅಂತ ತಗೊಂಡು ಅದನ್ನ ತೊಗೊಂಬಂದು ಮನ್ಯಾಗ ಕೂಡ್ಸ್ಕೊಂಡು ಪರಮಪುಟ ಮೆತ್ತಗೆ ಹುಲ್ಲು ಹಾಕಿ ಹಾಕಿ ಅದಕ್ಕೆ ನಾವು ಸಣ್ಣ ಗರಿ ತೊಗೊಂಬಂದು ತಿನ್ಸಿ ಹಾಲು ಕೊಟ್ಟು ಅದನ್ನ ಬೆಳೆಸ್ತಾ ಹೋಗ್ತಾರೆ. ಅಲ್ಲಿವರೆಗೂ ಪರಮಾತ್ಮನ ಬಗ್ಗೆ ಚಿಂತನೆ ಇತ್ತೆ ಹೊರತು ಆ ಜಿಂಕಿ ಕಡೆ ಬರಲೇ ಇಲ್ಲ. ಇವಾಗ ಜಿಂಕಿ ಬಂತು, ಪರಮಾತ್ಮ ವಿಸ್ಮರಣೆ ಆಯ್ತು. ವಿಸ್ಮರಣೆ ಹೆಂಗ್ ಮಾಡ್ತೀವಿ ನಾವು ನೋಡ್ಲಕ್ ಮ್ಯಾರಿಗೆ ಏನಪ್ಪಾ ಅಂದ್ರೆ ಹೆಂಗ್ ಕುತ್ಕೊಂಡಿವಿ, ವಿಸ್ಮರಣೆ ಇದ್ದೀವಪ್ಪ ನಾವೆಲ್ಲರೂ ಎಲ್ಲ ಹರಿಧ್ಯಾನನ ಮಾಡ್ತೀವಿ ನಾವು. ಅದು ಬಿಟ್ಟು ನಮ್ಮ ಹತ್ರ ಏನು ಇಲ್ಲ ಅಂತ ಮೇಲಿಂದ ಹೇಳ್ತೀವಿ ಹೊರತು ಅದು ಘೋಷಣೆ ಆಗೋದಿಲ್ಲ. ಹೆಂಗಂದ್ರ ಸಾರು ಭಾರಿಯಾಗಿದ್ರಿ ಇವತ್ತ, ಯಾರು ಸಾರು ಮಾಡ್ಯಾರ, 1,000 ರೂಪಾಯಿ ಕೊಡೋಕು, 1,00,000 ರೂಪಾಯಿ ಕೊಡೋಕು. ಭಾರಿ ಸಾರು ಭಾರಿ ಆಗ್ಯದ, ಹುಳಿ ಭಾರಿ ಆಗ್ಯದ, ಚಟ್ನಿ ಭಾರಿ ಆಗ್ಯದ. ಹುಳಿ ಏನ್ ಹುಳಿ ಏನ್ ಸಾರು ಅಂತ ಹೆಂಗ ಆ ಒಳಗಿಂದ ಶಬ್ದ ಹೊರಗಡೆ ಬರ್ತದೆ, ಅದು ಘೋಷ. ಅದು ಮಾಡ್ತಕ್ಕಂಥ ಅದು ಮಾಡ್ಬೇಕಾದ್ರೆ ಅದು ಅನುಭವ ಬಂದಿರ್ಬೇಕು ನಮಗೆ. ಅನುಭವದ ಜ್ಞಾನ ಉಸು ನಮ್ಗೀಗ ಅನುಭವದ ಜ್ಞಾನ ಇಲ್ಲದಕ್ಕೆ ಅದು ಸಾರ ಇರ್ಲಿ ಏನು ಪಾಪ ಏನೇನು ಹೇಳಂಗಿಲ್ರಿ. ಅದು ಹೆಂಗೇ ಇರ್ಲಿ ಹಂಗ ಉಂಡು ಹೋಗ್ತಾರ ಅಂದ್ರೆ ಅಲ್ಲೇ ದೇವದತ್ತನ ಕರುಣೆ ಇವರಿಗೆ ಆಗಿಲ್ಲ ಅಂತ ಗೊತ್ತ. ಅದು ಘೋಷಣೆ ಬರ್ಬೇಕು. ನನಗೆ ಇಂಥದ್ದು ಬೇಕಂತ ಹೇಳಿದ್ವಿ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಬರ್ತಾರೆ. ನನಗೆ ಕಾಮ ಬೇಕು, ನನಗೆ ಆಪೇಕ್ಷ ಬೇಕು, ಏನು ನನ್ನ ಮುಕ್ತಿ ಬೇಕು ಸ್ವಾಮಿ, ನಂಗೆ ಅಪರೋಕ್ಷ ಜ್ಞಾನ ಬೇಕು, ನನ್ನ ಅಪರೋಕ್ಷಗಳ ಸವಾಸ ಬೇಕು, ಜ್ಞಾನಿಗಳ ಸಂಪರ್ಕ ಬರಕ್ ನನಗೆ. ಅವರು ತಮ್ಮ ಅನುಭವ ನಮ್ಗೆ ಹೇಳಿ ನಮ್ಮಲ್ಲಿ ಇರ್ತಕ್ಕಂಥ ದೋಷವನ್ನು ತೆಗೆದು ಹಾಕ್ತಾರ ಅಂಬೋ ಪ್ರಜ್ಞೆ ನಮ್ಮಲ್ಲಿ ಮೂಡ್ಲಕ್ಕೆ ಏನಪ್ಪ ಎಬ್ಬಿಸ್ಬೇಕು. ಯಾರು ಅದನ್ನ ಎಬ್ಬಿಸ್ಲಕ್ಕಂತ ಘೋಷನಾಮಕಾರಿ ಏನಪ್ಪಾ ಅಂದ್ರೆ ನಮಗ ಎಲ್ಲ ಈತ ದೇವದತ್ತನಿಂದ ಎಬ್ಬಿಸೋಣ ಅಂತ ಆಗ್ತದೆ. ಅಂದ್ರೆ ಇಲ್ಲಿ ಒಂದು ವಿಚಾರ ಏನ್ ಬಂತಂದ್ರೆ ಈ ಇದು ಸಾರಿ ಮಲಿಗೆತ್ತೀವಿ ನಾವು, ಎಬ್ಬಿಸ್ಬೇಕು. ಸುಷುಪ್ತಿ ಅಂತ ಒಂದು ಬರ್ತದೆ. ಸುಷುಪ್ತಿ, ಜಾಗೃತ, ಸುಷುಪ್ತಿ ಅಂತ ಬರ್ತದೆ. ನಾವು ಈ ಜಾಗ್ರತೆ ಇದ್ದೀವಿ, ಕಣ್ಣು ಕಾಣ್ತಲ್ಲ ದಾಸ್ರೆ, ನಾವೆಲ್ಲ ನೀವು ಕೂತಿದ್ ಕಾಣ್ತದ, ಇಲ್ಲ ನಾವು ಮಾತಾಡಿದ್ರೆ ನಮ್ಮ ಮನೆ ಎಲ್ಲರೂ ಏನದ ಎಲ್ಲ ನನ್ನ ಕಣ್ಣಿಗೆ ಕಾಣ್ತದ, ನಾವು ಜಾಗ್ರತನೇ ಇದ್ದೀವಿ, ಕೈಯ ಮುಂದೆ ಬುಕ್ ಇಟ್ಕೊಂಡಿವಿ, ಫೋನ್ ಇಟ್ಕೊಂಡಿವಿ, ಎಲ್ಲ ಮಾಡ್ಕೊಂಡೆ ನಾವು ಅಂತ ಆ ಜಾಗ್ರತೆ ಅವಸ್ಥೆನ ಹೇಳ್ತೀವಿ. ಆದ್ರೆ ಅದು ನೀನು ಒಳಗೆ ಸುಚಿಪ್ತಿ ಆಗಿದೆಯಾ, ಅದ್ರೊಳಗೆ ಇಳಿಬೇಕು ನೀನ್ ಜಾಗ್ರತೆ ಆಗಿದ್ದು ಅಂತ. ಇದು ಕಾಮನ್ ಟು ಆಲ್. ವಿಶ್ವನ ಉಪಾಸನೆ ನಾನು ಮಾಡೋದ್ರಿಂದ ನಿನಗೆಲ್ಲ ಕಾಣದ.
ರಾಮದೇವ್ರ ಗುಡಿ ಕಾಣ್ತದೆ, ರಾಮನ ಮೂರ್ತಿ ಕಾಣ್ತದೆ ನನಗೆ. ಅಲ್ಲೆಲ್ಲ ಕಾಶಿಗೆ ಹೋಗ್ತೀವಿ, ವಿಶ್ವನಾಥನ ದರ್ಶನ, ಬದ್ರಿಗೆ ಹೋಗ್ತೀವಿ, ಬದ್ರಿನಾಥನ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಕೇದಾರಿಗೆ ಹೋಗಿ ನಾವು ವೈಷ್ಣವರು ಅಂತ ಹೇಳ್ತೀವಿ ನಾವು. ಈ ಉಪಾಸನೆ ಅನ್ನೋದಲ್ಲ, ಇದು ನಮಗೆ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಆದ್ರೆ ಇದು ನಮಗ ಏನಪ್ಪ ಅಂದ್ರೆ ಅಪರೋಕ್ಷ ಅಲ್ಲ. ಅಪರೋಕ್ಷಕ್ಕೆ ಆ ಜ್ಞಾನ ನನಗೆ ಯಾವ್ದು ಬರಬೇಕು ಅಂದ್ರೆ, ನನಗೆ ಯಾವ್ದು ಸಂತೋಷ ಆಗ್ತದೋ ಅದನ್ನ ನಾನು ನೋಡ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಈಗ ನಾನು ಯಾರ್ಯಾರ ಜೊತೆಗೆ ಸವಾಸ ಸಂಪರ್ಕ ಮಾಡ್ಕೊಂಡ್ಬಿಡ್ತೀನಿ ನಾನು, ಅದು ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಅವರು ತಮ್ಮ ಹಾದಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹೊರತು ನಮ್ಮನ್ನ ಸರಿಯಾದ ಮಾರ್ಗ ಕರ್ಕೊಂಡು ಹೋಗ್ತಕ್ಕಂಥ ಸಿಗ್ತಾರ? ಅದ್ರಂಗ ನಮ್ಮ ದೇಹದಲ್ಲಿರ್ತಕ್ಕಂಥ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ಅವರವರ ಸಾಧನ ಅವರಿಗಾಯ್ತು. ಈ ಗೋಪಾಲ ಬಿಟ್ಟಲ್ಲ ನನ್ನದೇನೋ ಅಂತ ಗೋಪಾಲರು ಒಂದು ಗಾಭಾಗದಾಗ ಹೇಳ್ತಾರೆ. ಕಣ್ಣಿಂದ ಕಣ್ಣಿಗೆ ಆಯ್ತು, ಕೈಲಿಗೆ ಆಯ್ತು, ಕಾಲಿನ ಕಾಲಿಗೆ ಆಯ್ತು, ಏನಪ್ಪಾ ಅಂದ್ರೆ ಮೂಗಿನ ಮೂಗಿಗೆ ಆಯ್ತು, ಗುದ ಉಪಸ್ಥಾಗತ್ತೆ ಎಲ್ಲ ಪರಮೇಂದ್ರಿಯ ಎಲ್ಲವೂ ಅವ್ರವ್ರ ಸಾಧನ ಅವ್ರಿಗಾಯ್ತು. ನನಗೇನು ಅಂತ ಗೋಪಾಲರಾರು ಯಾವ ರೀತಿ ಕೇಳ್ಕೊಂಡ್ರಕ್ಕಂದ್ರೆ ಅದು ಅವ್ರ ಸಾಧನ ಆಯ್ತು, ನನ್ನ ಸಾಧನ ಇಲ್ಲ, ನಾನು ಅಸ್ತತಂತ್ರ ಇದ್ದೀನಿ ಎಂಬ ಜ್ಞಾನ ಅವಾಗ ಬರ್ತಾತ್ತು ನಮ್ಗೆ. ಈಗೇನಾಗಿದೆ, ನಾವು ಕೊಟ್ಟಿವಲ್ಲ, ನಾವು ನೋಡಿವಲ್ಲ, ನಾವು ಮಾಡಿವಲ್ಲ ಎಂಬೋ ಒಂದು ಅಜ್ಞಾನ ಇದೆ. ಏನಪ್ಪ ಅಂದ್ರೆ ಸುಶುಪ್ತಿ ಆಗ್ತದೆ, ಅದ್ರೊಳಗೆ ಇಳಿದು ಬಿಟ್ಟಿ ನಾವು ಜಾಗೃತಿ ಆಗಿಲ್ಲ ನಾವು ಅದ್ರೊಳಗೆ. ಆ ಜಾಗೃತಿ ಆಗ್ಬೇಕಾದ್ರೆ ಕಪಿಲೋಪಾಸನೆ ಮಾಡಬೇಕು. ಕಣ್ಣಿಂದ ಹೊರ ನೋಡಿ ಮಲ್ಕೊಂಡನ ಅಂತ ಹೇಳ್ತೀವಿ ನಾವಲ್ಲ. ಅವನು ಕರೆವಂದ್ರ ಮಕ್ಕಣ್ಣನ, ಸುಳ್ಳು ಮಕ್ಕಣ್ಣನ, ಅಥವಾ ಸತ್ತನ, ಇದ್ದಾನ ಅಂತ ಎಷ್ಟು ಅನುಮಾನದಿಂದ ನೋಡ್ತೀವಿ ನಾವು. ಅದ್ಯಾಕಲ್ಲ ಅನುಮಾನ ಇರಂಗಿಲ್ಲ. ಅದ್ರಂತಿಲ್ಲ, ಘೋಷ ನಾಮಕರಿಯ ಉಪಾಸನೆ ಮಾಡ್ಲಕ್ಕ ಚಾಲೂ ಮಾಡಿದೆ ಕಂಠದಲ್ಲಿ ಅಂದ್ರೆ ಅವಾಗ ಈ ದೇವದತ್ತನ ಉಪಾಸನೆಯನ್ನು ನಾನು ಮಾಡಬೇಕು. ಅವಾಗ ಏನಾಗ್ತದೆ ನಮಗೆ, ಆ ಘೋಷಣೆ ಒಳಗ ಒಂದು ತಾಕತ್ತು ಬರ್ತದೆ, ಶಕ್ತಿ ಬರ್ತದೆ ಘೋಷಣೆ. ಆ ಶಕ್ತಿಯಿಂದ ನಾನು ಅವ್ಯಕ್ತವಾದ ಆ ಪರಮಾತ್ಮನ ರೂಪ ಗುಣಗಳನ್ನ ನಾನು ನೋಡ್ಲಿಕ್ಕೆ ಪ್ರಯತ್ನ ಆಗ್ತದೆ ನನಗೆ. ಅವ್ಯಕ್ತ ರೂಪದಿಂದ ವ್ಯಕ್ತ ರೂಪ ನಾನು ಯಾವುದು ಕೃಷ್ಣನ್ ನೋಡ್ತೀನಿ, ಮತ್ಸ್ಯ ನೋಡ್ತೀನಿ, ಯಾರು ನಮ್ಮ ವರಹ ಕೂರ್ಮ ನೋಡ್ತೀನಿ. ಇವತ್ತೇನಾಗಿದೆ, ಎಲ್ಲಾ ಕಡೆಗೆ ಆ ರೂಪ ಮಾಡಿ ಏನಪ್ಪ ಗುಡಿ ಒಳಗ ಇಡ್ಲಕ್ ಹತ್ತಾರ ದಶಾವತಾರ ಅಂತ. ಆ ದಶಾವತಾರಗಳು ಏನಪ್ಪ ಹೊರಗಡೆ ವ್ಯಕ್ತ, ಅವ್ಯಕ್ತವಾಗಿ ಅವರೆಲ್ಲ ಉಪಾಸನೆ ಮಾಡ್ತಾರೆ, ಎಲ್ಲ ಕ್ರಿಯೆ ಮಾಡ್ತಾರೆ ಎಂಬ ಜ್ಞಾನ ನನಗೆ ಒಳಗಡೆ ಪ್ರಕಟ ಆಗ್ಬೇಕಾದ್ರೆ ಕಪಿಲ ಅಂತ ಹೇಳ್ತಾರೆ. ಅವ್ರೆಲ್ಲಿದ್ದಾರ? ನನ್ನ ದೇಹದ ಎಲ್ಲಿ ಮಾಡ್ತಾರೆ, ಇದು ಘೋಷದಿಂದ ಬರಬೇಕು ನನಗೆ. ಅದು ದೇವದತ್ತನ ಕರುಣೆಯಿಂದ ಉಪಾಸನೆ ಮಾಡೋದು. ಬಾಯಿ ರೂಪ, ಬಾಯಿ ರೂಪ ಅಂದ್ರೆ ಇದು ಗೊತ್ತಾಗಬೇಕಾದ್ರೆ ಮೇಲೆ ಮೂಗಿನಲ್ಲಿ ವಾಸನ ಗ್ರಹಣ ಮಾಡ್ತಾನ. ನಾನು ಇದೊಂದು ನಾನು ಯಾವ ಜನ್ಮ ಹಿಂದೆ ಯಾವ ಜನ್ಮ ಪರಮಾತ್ಮ ಮಾಡ್ಕೊಂಡು ಹೋದೆ ಅಂತ ಗೊತ್ತಾಗ್ತದೆ. ಇದು ಈ ಹಾಗೆ ಬಂದ್ರ ಆಧ್ಯಾತ್ಮಿಕ, ಇಲ್ಲ ಅಂದ್ರೆ ಲೌಕಿಕ ಸುಶಕ್ತಿ ಒಳಗೆ ಇದ್ದೆ. ಬೇರೆ ರೂಪ ನಮಗೆ ದರ್ಶನ ಆಗೋದಿಲ್ಲ. ಇದು ಜಾಗೃತಿ ಮತ್ತು ಸುಸ್ಥಿತಿ ಒಂದು ಅಂತರಾಳ ಚಿಂತನೆ. ನಮ್ಗೆ ಅಜ್ಞಾನ ಅಂಧಕಾರದಾಗ ನಾನು ಕುತ್ಕೊಂಡಿದ್ದಕ್ಕೆ
ನನ್ನೊಳಗೆ ನನಗೆ ಏನು ಆಕಾಶ ನನ್ನಲ್ಲಿ ಈ ಶಕ್ತಿನ ಹೊರಡೆ ಹೊರ್ತಾ ಇದಾರೆ. ಈ ನನ್ನ ಮೈ ಮೇಲೆ ಒಂದು ಯಾವುದೋ ಒಂದು ಶಕ್ತಿ ಬಂದದೆ, ವೇಟ್ ಬಂದ, ಅದನ್ನ ಹೆಂಗೆ ನಾನು ತಡ್ಕೋತೀನಿ, ನಾನು ಇದನ್ನ ಎತ್ತಿ ಹೆಂಗೆ ಇಡ್ತೀನಿ, ನಾನು ಈ ಕೈಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು, ಪವರ್. ಈ ಈ ಜ್ಞಾನ ನನಗ ಜಾಗೃತಿಗೆ ಬರ್ತದ. ಅಂದ್ರೆ ಈ ಒಳಗೆ ಯಾರು ಕುತ್ಕೊಂಡು ನಂಗೆ ಈ ಶಕ್ತಿಯನ್ನು ಕೊಟ್ರು? ಇದು ಇದ್ದಿಲ್ಲ. ಯಾಕೆ ನಾನು ಒಂದು ಕೊಡ ನೀರು ಎತ್ತಿಡ್ಬೋದೆ, ಒಂದು ಟಾಚ್ ನೀರು ಎತ್ತಿಡಕ್ ಆಗ್ತದ? ಅದೇ ಅದ್ರ ನೀರ್ ಬಿಟ್ಟು ಬಿಟ್ರೆ ಅದ್ ಟಾಕಿ ತುಂಬಾ ನಮಗ ದೇವದತ್ತ ಮಾಡ್ಕೊಡ್ತಾನೆ. ನೀರು ವಾರಿ ದೇವದತ್ತ ಅದ್ರಾಗೆ ನನ್ನೊಳಗಿರ್ತಕ್ಕಂಥ ಅನೇಕ ತತ್ವಗಳು, ಉಪಾಸನೆಗಳು ಎಲ್ಲಿಗೆ ದೇಹದ ಒಳಗಿಂದ ನಂಗೆ ಅಜಾದಿ ಭಗವದ್ ರೂಪಗಳ ಉಪಾಸನೆ ಮಾಡ್ತಾ ಮಾಡ್ತಾ ಹೊಳೋದಾಗ ಎಲ್ಲವರಿಗೆ ಅಂದ್ರೆ ನನಗೆ ಸುಷುಮ್ನ ನಾಡಿ ತನಕ ಕರ್ಕೊಂಡೋಗಿ ಸುಷುಮ್ನ ನಾಡಿಂದ ಒಳಗಿರ್ತಕ್ಕಂಥ ಎಷ್ಟು ಕಮಲ, 8 ದಳ ಕಮಲದಲ್ಲಿ ಎಲ್ಲಾ ದಳ ಕಮಲದಲ್ಲೂ ಈ ಪರಿವಾರದ ಏನಪ್ಪ ಯಾರು ಮರಟ್ಟು ಗಣಗಳೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ. ನಮಗ್ ಗೋಚರ ಆಗ್ತದೆ. ಇದು ನಾವು ಉಪಾಸನೆಗೆ ಅತ್ಯಂತ ಚಿಂತನೆ ಮಾಡ್ಕೊಂಡ ಮಾತ್ರ ಸಾಧ್ಯ ಆಗ್ತದೆ. ಅರ್ಥ ಇಲ್ಲಿದ್ರೆ 100% ಇದನ್ನ ನಾವು ಎಷ್ಟು ಪ್ರಮಾಣ ಜಾಗೃತ ಮಾಡ್ಕೊಂಡಿವಿ. ಪ್ರತಿಯೊಬ್ಬರು ನಮ್ಮ ವೈಯಕ್ತಿಕ ಜೀವನ ಚರಿತ್ರೆ ನಾವು ಆಧ್ಯಾತ್ಮಿಗಿದ್ದೀವಿ. ನನಗೆ ಆ ಆಧ್ಯಾತ್ಮದ ಜಾಗೃತಿ ಎಷ್ಟಾಗಿಲ್ಲ, ಎಷ್ಟು ಪ್ರಮಾಣ. ನಾನು ಬಹಳ ಮಂದಿ ಕೇಳ್ತೇನೆ, ಈಗ ನೀವು ಎಷ್ಟು ಪ್ರಮಾಣದಾಗ ಏನಪ್ಪಾ ಅಂದ್ರೆ ಜಾಗೃತ ಆಗಿರಿ, ಎಷ್ಟು ಪ್ರಮಾಣದಾಗ ವೈಯಕ್ತಿಕ ಫೋನ್ ಮಾಡಿದಾಗ ನಾನು ಹೇಳ್ತಾರೆ, ಪಾಡ್ದಾಗಲ್ಲ ಆ ಕೇಳಿದಾಗ ಹೇಳ್ತೇನೆ ನಾನು ಪರ್ಸೆಂಟೇಜ್ 10-15 ಎಷ್ಟು ಬಂದಿರೋದು, ಎಷ್ಟು ಅವಾಗ ಅಭಿಮಾನ ಇತ್ತು ಅಂದ್ರ ಅದು ಜಾಗೃತ ಹೇಳಂಗಿಲ್ಲ. ಅಭಿಮಾನ ಇತ್ತು ಅಂದ್ರ ಇದ್ದಿಲ್ಲ ಅಂದ್ರೆ ಜಾಗೃತಿ ಹೇಳಿ ಹೋಗ್ಲಕ್ಕ ಚಿಂತನೆ ಬರ್ತದೆ. ಅದಕ್ಕೆ ಈ ಅಭಿಮಾನ, ದೇಹಾಭಿಮಾನ ಅಂದ್ರ ಉಮ ಅಂತ ನಾದ ಬಿಂದು ಘೋಷ ಉಮ ಅಂದ್ರ ಯಜುರ್ವೇದ, ಅಥರ್ವವೇದ, ಋಗ್ವೇದ 3 ವೇದಗಳಿಗೆ ಅಂತ ಬಂತು. ಪಂಚಗೆ ಹೇಳಿದ ಭಾವಿ ಗ್ರಂಥೇನಿಪಾನಂದ ತೀರ್ಥನ ಎನ್ನುವುದು ಅನುದಿನವು ಅಂತ. ಇಲ್ಲೇ 5 ಭಗವದ್ ರೂಪಗಳು ಯಾವ ಬಂದುವು ಅಂದ್ರೆ ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಇದು ಅವ್ಯಕ್ತ ರೂಪ. ಇಲ್ಲ ಮೇಲೆ ನಾರಾಯಣ, ವಾಸುದೇವ, ಪ್ರದ್ಯುಮ, ಅನಿರುದ್ಧ, ಸಂಕರ್ಷಣ. ಇದು ಕಾಮನ್ ಟು ಆಲ್, ಎಲ್ಲ ಕಡೆ ಬರೋದು. ಆದ್ರೆ ವ್ಯಕ್ತವಾಗಿದ್ದ, ಅವ್ಯಕ್ತವಾಗಿ ಒಳಗಿರ್ತಕ್ಕಂಥ ರೂಪ ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಇಲ್ಲೇ ಆ ಘೋಷ ಏನಿದ್ದಾನ ಆ ಧನಂಜನಿಂದ ಅಥರ್ಧನಿಂದ ಘೋಷ ಬಂತು. ಇಲ್ಲಿ ನಾದ ಬರ್ತದೆ. ಇಲ್ಲಿ ಏನ್ ನಾದ ಬರ್ತದೆ? ಈ ನಾದಕ್ಕೆ ಯಾರು ಅಜ್ಞಾನ ಇದ್ದಾರಲ್ಲೇ, ಯಾರು ನಾದ ನೋಡಿಸ್ತಾರ ಅಂದ್ರೆ ಅಲ್ಲೇ ಬ್ರಹ್ಮ ಮತ್ತು ಸರಸ್ವತಿ ದೇವರು ಕುತ್ಕೊಂಡಿದ್ದಾರೆ. ಹಲ್ಲಿನಲ್ಲಿ ಬ್ರಹ್ಮ ಕುತ್ಕೊಂಡಿದ್ದಾನೆ, ಆ ನಾಲಿಗೆಯಲ್ಲಿ ಸರಸ್ವತಿ ಕುತ್ಕೊಂಡಾಳೆ. ಆ ಶಬ್ದ ಅಲ್ಲಿ ಕುತ್ಕೊಂಡಾಗ ಹಲ್ಲಿನ ಲಯ ಬದ್ದ ತಕ್ಕಂಗೆ ಅದು ರಾಮ ಆಗ್ತದೆ, ಕೃಷ್ಣ ಆಗ್ತದೆ. ಆಗ್ತದೆ. ಆ ಬಿಂದು ನಡು ಕುತ್ಕೊಂಡಿರ್ತದೆ. ಘೋಷ ಅದನ್ನ ಹೊರಗಡೆ ಹಾಕ್ತದೆ. ಹಿಂಗ 5 ಭಗವದ್ಗಳು ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅಂದ್ರೆ ಈ ಪಂಚಭೇದವಾಗಿರ್ತಕ್ಕಂಥದ್ದು ರೂಪ ಯಾವುದು? ಹೊರಗಿನ ಬ್ರಹ್ಮಾಂಡ ಪಂಚಭೂತ ಬೇರೆ ಬೇರೆ ಇದೆ. ಆಕಾಶ, ಭೂಮಿ, ನೀರು, ಅಗ್ನಿ, ವಾಯು ಅಂತ ಏನ್ ಬರ್ತದಲ್ಲ, ಪೃಥ್ವಿ. ಈ 5 ಭೇದವ. ಆ ಭೇದ ಎಲ್ಲ ಒಂದಾಗಿ
ಈ ಬ್ರಹ್ಮಾಂಡ ಅದೇ ಈ ಪಿಂಡ ಅಂದ್ರೊಳಗೆ ಅದ. ಈ ಉಪಾಸನೆ ನನ್ನಲ್ಲಿ ಬಂತು ಅಂದ್ರೆ ಅವಾಗ ಏನಾಗ್ತದ, ಇದು ಯಾವುದು ನನ್ನ ಆಕಾಶ ಎಲ್ಲಿಗಪ್ಪ ನನ್ನ ದೇಹದೊಳಗ, ಅದು ಘೋಷಣೆ ಮಾಡ್ಬೇಕು. ಯಾರು ಆ ಘೋಷ ಹೇಳ್ಬೇಕು. ಎಲ್ಲಿ ಬರ್ತದ? ನನ್ನ ದೇಹದ ಆಕಾಶ ಎಲ್ಲೇದಪ್ಪ. ಇದು ನನಗೆ ಅನುಭವ ಇದ್ರೆ ಮಾತ್ರ ಹೇಳ್ತೀನಿ, ಇದ್ರಲ್ಲಿ ಹೇಳ್ತೀನಿ. ಎಲ್ಲೆಲ್ಲ ಅವಕಾಶದೋ ಅಲ್ಲೆಲ್ಲ ಆಕಾಶದ. ಅಂದ್ರೆ ಕಣ್ಣಿನಲ್ಲಿ ಅವಕಾಶ, ನಾಸಿಕ ಎಲ್ಲಿ ನಾಸಿಕ ಹೊರಳಿ ಒಳಗ ಹಾಕ್ತೀವಿ, ಗುದ್ದಿ ಬರ್ತದ. ಹಿಂಗ ಅವಕಾಶ ಇದ್ದಲ್ಲಿ ಆಕಾಶ ಇಲ್ಲ. ಇನ್ನು ಒಳಗ ಏನಪ್ಪ, ಅಸ್ಥಿಯ ನಡುವೆ ಅವಕಾಶ. ಎರಡು ಕಪಿಲ ಅಂತ ಆ ಕಪಿಲ ಉಪಾಸನೆ ಅಜಾದಿ ರೂಪಗಳನ್ನ ತಗೊಂಡಾಗ ನನ್ನ ಕೊಂಕಣ ಏನಪ್ಪ, ನನ್ನ ಮಣ್ಣಿ ಇವೇನ್ ಬರ್ತಾವ ನೀವು ಇಲ್ಲೇ ಅಂತ ಬಂತು ಅಂತ ಬರ್ತದೆ. ಆ ಭಗವದ್ ರೂಪಗಳು ನಾನು ಉಪಾಸನೆ ಮಾಡ್ಕೊಂಡ್ರೆ ಅಲ್ಲಿ ಘೋಷಣೆ ಆಗಿತ್ತು ಅಂದ್ರೆ ಅನುಗ್ರಹ ಆಯ್ತಂದ್ರೆ, ಅಲ್ಲೇ ಧನಂಜಯನ ನಾನು ಮಾಡ್ಕೊಂಡಿದ್ನಂದ್ರ ಇದು ಇಲ್ಲಿಂದ 5 ರೂಪ ಗೊತ್ತಾಗ್ತ. ಜೊತೆಗೆ ಒಳಗಡೆ ಕಟ್ ಆಗ್ತಾ ಇದೆ ಇಲ್ರಿ, ಪೂರ ಕೇಳಿಸ್ತಿಲ್ಲ. ಇಲ್ಲ, ಎಲ್ಲರಿಗೂ ಕಟ್ ಆಗ್ಲಿಕತ್ತದ್ರಿ. ಹ್ಞೂನ್ರಿ, ಅಲ್ಲಿ ಗೊತ್ತಾಗ್ತಿಲ್ಲ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಹೌದೌದು. ಹ್ಮ್. ಅಲ್ಲಿ ವಾರಿ ಬರ್ತದೆ. ಏನಪ್ಪಾ ಅಂದ್ರೆ ಅಗ್ನಿ ಬಣ್ಣ ಕೆಂಪು ಬರ್ತದೆ. ಆ ನಾಡಿ ಒಳಗ ಯಾರು ಬಂದ್ರಿ? ಇವರು ನೀರು ಅಗ್ನಿ ಬಂತು. ಆ ರಕ್ತ ಹರಿಬೇಕಾದ್ರೆ ಏನ ಕೇಳ್ತದಲ್ಲ, ಅಲ್ಲ ಆಕಾಶ ಬಂತು. ಆ ಇಡೀ ನರಮಂಡಲದ ಮೇಲೆ ಮಾಂಸ ಬರ್ತದೆ, ಅಲ್ಲಿ ಪೃಥ್ವಿ ಬಂತು ಅಂತ. ಹಿಂಗ ಆ ಪಂಚಭೂತಗಳು ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅಂದ್ರೆ ಆ ಪಂಚಭೇದ ಇರ್ತಕ್ಕಂತಹದ್ದು ಇಲ್ಲಿ ಒಕ್ಕಟ್ಟಾಗಿ ಈ ದೇಹದೊಳಗೆ ಈ ಪ್ರಪಂಚದೊಳಗೆ ಕುತ್ಕೊಂಡದ. ಆ ಒಂದು ನಾಡಿ ಒಳಗ 24 ತತ್ವ ದೇವತೆಗಳು ಜೊತೆಗೆ ಭೂದೇವಿ ಸಹಿತ ವರಾಹರೂಪಿ ಪರಮಾತ್ಮ ಅಲ್ಲೇ ಒಳಗಡೆ ಇದ್ದಾನ. ಅವರೆಲ್ಲರ ಉಪಾಸನೆ ನಮಗೆ ಏನಪ್ಪಾ ಅಂದ್ರೆ ಬರ್ಬೇಕು ನನಗಿಲ್ಲೇ ಅಂತ. ಇದು ಎಷ್ಟು ಪ್ರಮಾಣ ನಮಗೆ ಅನುಭವಕ್ಕೆ ಬಂದ ಅಂದ್ರ ಯಾವುದು ಈ ಧನಂಜಯನ ಆ ಓಂಕಾರದಲ್ಲಿ ಬರ್ತಕ್ಕಂಥ ದೇವರ ಋಗ್ವೇದ, ಯಜುರ್ವೇದ, ಅಥರ್ವವೇದ ಬಂದು ವಿಚಾರ ನಾದ ಬಿಂದು ಗೋಚ ಶಾಂತ 5 ರೂಪ ಪಂಚಭೇದಾದ ಪ್ರಪಂಚಕ್ಕೆ ಪಂಚರೂಪಾತ್ಮನ ದೈವಕ. ಆ ಪಂಚರೂಪದಲ್ಲಿರ್ತಕ್ಕಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಮುಖ್ಯ ಪ್ರಾಣದೇವರ ಆ ರೂಪ ಜೊತೆಗೆ ರೂಪಾತ್ಮಕ ನಮ್ಮ ರುದ್ರದೇವರ 5 ರೂಪ, 10 ರೂಪಗಳು ಅವರು ಬರ್ತವಲ್ಲೇ ರುದ್ರದೇವರು, ಏಕಾದಶ ರುದ್ರರು. ಹಿಂಗ ನನ್ನ ದೇಹದೊಳಗ ಎಲ್ಲೆಲ್ಲೇ ರುದ್ರದೇವರ ಮತ್ತೆ ವಾಯುದೇವರ ಉಪಾಸನೆ ಬರ್ತದೆ. ವಾಯುದೇವರ ಉಪಾಸನೆ ಬಂದಂಗೆಲ್ಲ ಅದಕ್ಕೆ ಪಂಚಪ್ರಾಣಗಳು ಅಂತ ಬರ್ತದೆ, ಪಂಚನಾಗಗಳು ಅಂತ ಬರ್ತದೆ. ನಾವ್ ಇದ್ನೇನಪ್ಪ ಅಂದ್ರೆ ಇನ್ನೊಂದು 5 ಭಗವದ್ ರೂಪ ಬರ್ತಾವ. ಕುರ್ದೋಲ್ಕ, ದುಲ್ಕ, ಮೊಹಲ್ಕ, ವೀರೋಲ್ಕ, ಸಹಸ್ರೋಲ್ಕ ಅಂತ ಅವು 5 ರೂಪ ಬರ್ತಾವ. ಚಕ್ರದೆಲ್ಲ 5 ಏನಪ್ಪ ಅಂದ್ರೆ ಅವು 5 ಹಾಕೋ ಅಂದ್ರೆ ಜ್ಞಾನ, ಸುದರ್ಶನ ಅಂದ್ರೆ ಹುಟ್ಟಿ ವಿಶೇಷವಾಗಿರ್ತಕ್ಕಂಥ ದೃಷ್ಟಿ ಗೊತ್ತೀವಿ. ಶಂಖ ಚಕ್ರ ಹಚ್ಕೋತೀವಿ ನಾವಿಲ್ಲ. ಎದಕ್ಕೆ ಹಚ್ಕೋತೀವಿ? ಶಂಖ ಮಹಾ ನನಗೆ ಜ್ಞಾನ ಕಾಣ್ತಕ್ಕಂಥ ಬಲ ರೂಪದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳ ಅಂತ ಅನ್ಸಂದ. ಇದು ನಮ್ಮ ಯಾರು ಆ ಧನ ದೇವದತ್ತ ಹೇಳಬೇಕು.
ಆ ದೇವದತ್ತ ನನಗೆ ಹೇಳಿದ್ನ ಅಂತಂದ್ರೆ ನಕ್ಷತ್ರ ಧನಂಜಯನೇ ತಪ್ಪು, ದೇವದತ್ತ ಆ ರೂಪ ಸಹಸ್ರೋಲ್ಕ, ವೀರೋಕ, ದುಲ್ಕ, ಮಹುಲ್ಕ ಅಂತ 5 ನಮ್ಮದ ಅದಕ್ಕಾಗಿ ನಾನು ಈ ರೂಪವನ್ನು ಒಳಗಿನ ರೂಪ ಗೊತ್ತಾಗ್ಲಿಲ್ಲ ಅಂತ ಅದು ಅದೇ ನಮ್ಮ ಕೈಗೆ ಆ ಎಡಗಡೆ ಯಾರು ಬರ್ತಾರೆ ಅಂದ್ರೆ ರುದ್ರದೇವರಾದಿ ಸಮಸ್ತ ದೇವ ಎಡಭಾಗದಲ್ಲಿ ದೈತ್ಯರು ಕೂತ್ಕೊಂಡಿರ್ತಾರ. ನಾಭಿಯಿಂದ ಮೇಲೆ ಏನ್ ಬರ್ತದ ದೇವತೆಗಳ ಸನ್ನಿಧಾನ ಅಂತ ಇರ್ತದೆ. ಇನ್ನು ನಾವು ಜಾಗ್ರತೆಯಿಂದ ತಿಳ್ಕೊಬೇಕು, ಎಲ್ಲದಕ್ಕೂ ಒಂದೇ ಚಿತ್ರ ಮಾಡ್ಕೊಂಡ ಅಲ್ಲ ಅಂತ. ಆ ದಿವ್ಯ ಅಪರೋಕ್ಷ ಸುದರ್ಶನಿಂದ ಉತ್ತಮ ದರ್ಶನ ನನಗೆ ಕೊಡ್ತಾನ ಅಂತ. ನೀನು ಇದನ್ನೇ ಲೌಕಿಕನೇ ಉಪಾಸನೆ ಮಾಡ್ಕೊ ಫಸ್ಟು. ಅದರಲ್ಲಿ ಬ್ರೈಟ್ನೆಸ್ ಕಾರ್ಡ್ ಸಾಧಕನಾದಂತ ವ್ಯಕ್ತಿ. ನನಗೆ ನಿಮ್ಗೊಂದು ಅನುಭವ ಹೇಳ್ಬೇಕು. ನನಗೆ ಇನ್ನು ಪರೀಕ್ಷೆ ಮಾಡ್ತಾ ಹೋಗಿ ನಾನು ಪರೀಕ್ಷೆ ಮಾಡ್ಕೊಂಡು ಈ ಕಾರ್ಯ ಮಾಡಿದೆ. ಕರಡಿ ಗುಡ್ಡದೊಳಗಿದ್ದಾಗ ಏನಾಯ್ತು ನನಗಂದ್ರೆ, ಹಿಂಗೆ ದೇವಸ್ಥಾನದ ಹೊರಗಡೆ ಕೂತ್ಕೊಂಡಿದ್ದೆ. ಸ್ವಾಮಿ ಇದಕ್ಕೆ ಗೋಪುರ ಕಟ್ಟಬೇಕಂತಲ್ಲ, ಸುಮಾರು 30 ವರ್ಷ ಹಿಂದಿನ ಮಾತು, ನಾನು ಈಗ ಬಂದು ಹೇಳ್ತಲ್ಲ. ಈ ಗೋಪುರ ಹೆಂಗಿರ್ತದೆ ತೋರ್ಸಪ್ಪ ಅಂದ್ರೆ, ಆಕಾಶದಿಂದ ಈಗೇನದ ಗೋಪುರ, ಆ ಗೋಪುರ ಬಂದು ಕೂತಲ್ಲ, ಅದು ನನ್ನ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಓಹೋ, ಈ ರೀತಿ ಕಟ್ಟುತ್ತಾ, ಸರಿ, ಕೀಪ್ ಇಟ್ ಅಪ್ ಅಂದ್ರೆ ನಾನು ಪ್ರತಿಯೊಂದನ್ನು ಒಂದು ಇದರಿಂದ ತಗೊಂಡು ಹೋದೆ. ಹಾಸ್ಯಮಯವಾಗಿ ತಗೊಂಡೋಗಿದ್ದೀನಿ. ಅದನ್ನೆಲ್ಲ ಯಾವುದಕ್ಕೂ ಭಕ್ತಿ ಅಂತ ನನ್ನ ಹತ್ರ ಇಲ್ಲ. ಕರೆ ಹೇಳ್ಬೇಕಂದ್ರೆ ಒಂಥರ ಜೋಕ್ ಮಾಡಿ ಚಂದಾಗಿ ಮಾತಾಡಿ, ದೊಡ್ಡವರು ಸಣ್ಣರಾಗ್ಬಿಡ್ತಿದ್ದೆ, ದೊಡ್ಡದಾಗ್ಬಿಡ್ತಿದ್ದೆ, ಪೂರ ದೊಡ್ಡರ ಹತ್ರ ಹೋಗ್ತಾ ಇದ್ದಿಲ್ಲ ನಾನು. ಹಿಂಗಾಗಿ ನಾನು ಜೀವನದ ಬಹಳ ಫೇಲ್ ಆಗಿದ್ದೀನಿ ಅಂತ ನಾನು ಅನ್ಕೋತೀನಿ ಅಷ್ಟೇ. ಆ ಮೂರ್ತಿ ನೋಡಿದ್ಮೇಲೆ ಓಹೋ ಇದು ಎಲ್ಲಿಂದ ಬಂತು ಅಂದ್ರೆ ಸುದರ್ಶನ, ಒಳ್ಳೆ ದರ್ಶನ ಆಯ್ತು ನನಗೆ ಅಂತ. ಒಂದಾಯ್ತಾ? ಅಲ್ಲೇ ಪಕ್ಕದಲ್ಲಿ ದುರ್ಗಾದೇವಿ ಇದ್ದ, ಇಲ್ಲಿ ಲಕ್ಷ್ಮೀದೇವಿ ಬರಬೇಕಲ್ಲ, ಎಲ್ಲಿ ಹೋದಾಳ ಅಂದ್ರೆ ರಾತ್ರಿ 2 ಗಂಟೆ ಸುಮಾರು ಆಕಾಶದಿಂದ ಏನಪ್ಪ ನಕ್ಷತ್ರ ಏನ್ ಬಂದ್ರು, ಲಕ್ಷ್ಮೀದೇವಿ ಮುಂದೆ ದೀಪ, ಗಜಲಕ್ಷ್ಮಿ, ಅದು ಆ ದುರ್ಗಾದೇವಿ ಇದ್ರಲ್ಲಿ ಬಂದು ಕೂತ್ಕೊಂಡು. ಬಟ್ ಆಕೆ ಮೂರ್ತಿ ಕೂಡ ಹೊರಗಡೆ ಮುಂದೆ ಕೂತ್ಕೊಂಡಲ್ಲಿ ಯಾಕೆ ಹಿಂಗ್ ಕೂತ್ಲು ಅಂತ ಹಿಂದಾಗ ನನಗೆ ಈಗ ಗೊತ್ತಾಗ, ಅದು ನಾನು ಸರಿಯಾದ ವೇಟಕ್ಕೆ ಹೋಗಿಲ್ಲ ಅಂತ. ಇಲ್ಲಿ ನಮ್ಮ ಮಾದನ ಒಳಗ ಗಜಲಕ್ಷ್ಮಿ ಇದ್ದ. ಅಂದ್ರೆ ಇವು ಸುದರ್ಶನ ಅಂದ್ರೆ ನಾವೇನ್ ನೋಡ್ಬೇಕಂತೀವಿ ಅದನ್ನ ತೋರಿಸ್ತಾನೆ. ಇದು ಪರಮಾತ್ಮನ ಒಂದು ದೊಡ್ಡ ಶಾಸ್ತ್ರೋಲ್ಕ, ವೀರೋಲ್ಕ ಅಂತ ಹೇಳ್ತೀವಲ್ಲ, ಇದಕ್ಕೆ ಆ ಘೋಷ ಯಾರು ಮುಖ್ಯ ಪ್ರಾಣದೇವರ ದೇವದತ್ತನ ತೋರಿಸ್ಕೊಡ್ತಾನ ಇಲ್ಲ ರಾಮಪ್ಪನ ರಾಮ ದೇವ್ರ ನೋಡಂಗಿಲ್ಲ ಕೈ ಮಾಡ್ತೀವಿ ನಾವು ನೀ ಕೈ ಮಾಡಿದ ಅಂತ ಈ ಬ್ರಹ್ಮಾಂಡಗಳ ಪರಮಾತ್ಮ ಕೊತ್ಕೊಂಡು ಎಲ್ಲರಿಗೂ ಅನ್ನ ಹಸ ಕೊಡ್ತಾನ. ಆದ್ರೆ ಯಾರಿಗೆ ಕೊಟ್ಟಿನಿ, ಯಾರಿಗೆ ಬಿಟ್ಟಿನ, ಯಾರು ಆತನ ಈ ರೂಪ ಪಂಚರೂಪಗಳನ್ನ ಗಥ ಏನ್ರೆ
ನಮ್ಮ ಮುಖ್ಯ ಪ್ರಾಣ ಪದ್ಮಕೈಧ್ವಾನಿ ಅಂದ್ರೆ ಒಳಗಿನ ಅಷ್ಟಗಳ ಕಮಲದ ಯಾರ ಪದ್ರ ಅಂದ್ರ ಬಿಡುಗಡೆ ಹೊಂದುತ್ತದೆ. ಶಂಕ ನಾಲ್ಕು ವಿಶೇಷ ನಾರಾಯಣ ಮೊದಲೇ ಈ ಲಲಾಟದಲ್ಲಿ ಬೇಕು. ಆ ನಾರಾಯಣ ಈ ಸ್ಥೂಲ ಅಂದ್ರೆ ಇದಕ್ಕೆ ನಾರಾಯಣ ಅದ ಶಂಕ ಇದು ಹಚ್ಚಿದ್ರೆ ನಾವು ಉಪಾಸನೆ ಮಾಡಿ ಹಚ್ಕೊಳ್ರಪ್ಪ ಅಂತ. ಇಡೀ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಅದು ಯಾವೊಂದು 74 ಲಕ್ಷ ಇವನ್ನೆಲ್ಲ ಬರ್ತಕ್ಕಂಥ ಯಾವುದೇ ದೇಹ ಇರ್ಬೋದು, ಅದು ನಾರಾಯಣ ರೂಪ ಉಪಾಸನೆ ಮಾಡ್ಕೊಂಡ್ರೆ ಅದ್ರೊಳಗೆ ಈ ಎಲ್ಲ ಸನ್ನಿಧಾನ ಬರ್ತದೆ. ಇಲ್ಲ ಅಂದ್ರೆ ಅದ್ರಲ್ಲಿ ಆ ವಸ್ತುಗಳಿರ್ತವೆ, ಜೀವಗಳಿರ್ತವೆ ಹೊರತು ಅಲ್ಲಿ ಪರಮಾತ್ಮ ಸನ್ನಿಧಾನ ಇರಂಗಿಲ್ಲ. ಉಪಾಸನೆ ಕಂಠ ಇದಕ್ಕೆ ಹೇಳ್ತಾರ, ಕಂಠದಲ್ಲಿ ದೇವದತ್ತ ಜೊತೆಗೆ ವಾಸುದೇವರ್ತನ ಅಂತ. ತಲೆಯೊಳಗೆಯ ನಾರಾಯಣನ, ಗಂಟೆಳೆಡೆ ವಾಸುದೇವನ, ಬಲದಳಿಯ ಪ್ರದ್ಯುಮ್ನ, ಎಡಭಾಗದೊಳಗಿದ್ದ ಕೆಳಗಿನಿಂದ ಸಂಕರ್ಷಣ ಅಂತ ಹೇಳಿ ಉಪಾಸನೆ ಮಾಡೋದು. ಯಾರು ಈ ರೀತಿ ಉಪಾಸನೆ ಮಾಡೋ ಅವರಿಗೆ ವಿಧಿ ನಿಷೇಧಗಳು ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ. ಈ ಪಂಚರೂಪ ನಾಗ, ಕೂರ್ಮ, ಕುಕಲ್ಕ, ದೇವದತ್ತ, ಧನಂಜಯ ರೂಪ ಒಂದು, ವೀರೋಲ್ಕ, ಸಹಸ್ರಕ, ದುಲ್ಕ, ಪ್ರದ್ಯೋ ಅಂತ ಬಟ್ ಇವರು ಐದು ರೂಪ, ಪ್ರಾಣ ಅಪಾನ ದಾನ ಉದಾನ 5 ರೂಪ, ವರಹ ರೂಪ ವಾಯುದೇವರು, ವರಹ ರೂಪ, ಪ್ರಾಣದೇವ ರೂಪ, ನರಸಿಂಹ ರೂಪ, ಭೀಮ ರೂಪ, ಹೈಗ್ರೀವ ರೂಪ, ಇವು 5 ರೂಪ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಇವು 5 ರೂಪಗಳು. ಯಾರು ಈ 25 ರೂಪಗಳನ್ನ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅಹಂಕಾರಿಕ 25 ತತ್ವಗಳಿಂದ ಏನಪ್ಪ ಮುಕ್ತಿಯನ್ನು ಹೊಂತಾನ, ಅಂದ್ರೆ ಮಾತೃ ಗರ್ಭವಾಸದಿಂದ ದೂರ ಆಗ್ತಾನ. ಅದಕ್ಕೆ ಇದು ಜಾಗೃತಿ ಆಗ್ಬೇಕು ನಾವು. ಈಗ ನಾವು ಈ ಜಾಗೃತಿಯನ್ನ ಎಷ್ಟು ಮಟ್ಟಿಗೆ ಆಗೀವಿ ಅಂತ ಚಿಂತನೆ. ಇದು ಚಕ್ರಾಬ್ಜ ಬರ್ತಕ್ಕಂಥ ಅತ್ಯಂತ ಅದ್ಭುತವಾದ ಕಾಲ ಅಂತ ಬಂದಿದ್ ನಂಗಲ್ಲ. ಈ ಕಾಲ ಈಗ ನಾನು ಒಳಗೆ ಇಳ್ದಂಗೆ ತೋರಿಸ್ಕೊಡ್ತಾ ಇದ್ದೇನಿಲ್ಲ. ನಾನು ಎಂಥ ಪುಣ್ಯವಂತ ಅಂದ್ರ ನಿಮ್ಮಂತ ಪರಮ ಜ್ಞಾನಿಗಳ ಸವಾಸ ಇದ್ದಿದ್ದಕ್ಕೆ ಪರಮಾತ್ಮ ನನಗೆ ಇದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ಹೇಳಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ನನಗೆ ಅನ್ನ ಕೊಡ್ತಾನೆ, ವಸನ ಕೊಡ್ತಾ ಇದ್ದಾನೆ ನನಗೆ. ಇದು ಅನನ್ಯ ಚಿಂತೆಯಂತೋ ಮಾಂ ಯೋಜನಾ ಪರ್ಯೋಪಾಸೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳ್ತೀವಲ್ಲ. ಅನಂತ ರೂಪ ಚಿಂತನೆ ಅಂದ್ರೂ ಈ ರೀತಿ ಉಪಾಸನೆ ನಾನು ಮಾಡ್ತಾ 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 ಹೋದಾಗ ಅಲ್ಲೇ ನಮಗ ವಿಶೇಷವಾಗಿರ್ತಕ್ಕಂತಹ ಚಿಂತನೆ ಗೊತ್ತಾಗ ನಾವು ತಂದ್ಕೊ ಚಲನವಲನ ಆಗ್ತಕ್ಕಂಥ ರೂಪ ರಕ್ಷಣೆ ಆ ಕೂರ್ಮನಲ್ಲಿ ನಿನ್ನೆ ಕೂರ್ಮನ ಉಪಾಸ ಕೃಕಲ್ಲಂತನ ವಿಶೇಷ ನಾಷ್ಟದೊಳಗ ನಮ್ಮ ಏನಂತಂದ್ರೆ ಯಾವ್ದು ನಾವು ಬರೇ ಹೊರಗಿಂದ ಕಷ್ಟೇ ಬಳಸ್ತೀವಿ ನಾವು. ಮೂಗಿಂದ
ಸ್ನಾತ ಹೊರತು ಅದರಿಂದ ನಾವು ಇನ್ನೂ ಎಷ್ಟೆಷ್ಟೋ ಉಪಯೋಗ ಮೂಗಿಂದು. ಆದ್ರ ಈ ಮೂಗಿನ ವಾಸನೆ ಅದಲ್ಲ, ಈ ಅತ್ಯಂತ ವಾಸನೆ ತಗೊಂಡು ಹೋದ ಮಾತ್ರ ಪರಮಾತ್ಮನ ನನಗೆ ವಿಶೇಷ ಅನುಗ್ರಹ ಮಾಡ್ತಾನ ಅಂತಕ್ಕಂಥ. ಅಂದ್ರ ಆ ಕೃಕಲ್ಲಕ್ಕನ ಉಪಾಸನೆ ಇದ್ರಲ್ಲಿ ಬರ್ಬೇಕು. ಪಂಚನಾಗಗಳ ರೂಪ ವಿಶೇಷ. ಪಂಚನಾಗಗಳು ಅಂದ್ರೆ ನಾಗ ಸಹಿತವಾಗಿ ಇದು ಕುನಾಗ, ಕೂರ್ಮ, ಕೃಕಲ್ಕ, ದೇವದತ್ತ, ಧನಂಜಯ ಅಂತ ಬರ್ತವಲ್ಲ, ಇವು ಜೊತೆಗೆ 49 ಮರತ್ತ ಗಣಗಳಂತ ಮತ್ತೆ ಮುಂದೆ ಬರ್ತವೆ. ಆ ರೂಪ ನನಗಲ್ಲಿ ಬಂತು ಅಂತಂದ್ರೆ ಅವಕ್ಕ ನನಗ ಆ ಪರಮಾತ್ಮನ ದಿವ್ಯ ಜ್ಞಾನ ನನ್ನ ಯೋಗ್ಯತಾ ಅನುಸಾರ ಗೊತ್ತಾಗ್ತದೆ. ಇದು ಏನಾಗಿದೆ ನಮ್ಗಂದ್ರೆ, ಈಗ ಇತ್ತೀಚಿನ ನಮ್ಮ ಆಧ್ಯಾತ್ಮ ಜೀವರಾತ್ರಿಗಳಲ್ಲಿ ಒಂದು ಏನ್ ಬಂದದಂದ್ರೆ, ಅಯ್ಯೋ ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಂದು ಲೌಕಿಕ ಹೋಗ್ಬಿಡ್ತ್ರಿ, ಮನೆ ಗಂಡ ಮಕ್ಕಳು ಇದೇ ಆಗ್ಬಿಟ್ಟದ್ ನನಗೆ. ಇದನ್ನೇ ಮಾಡೋದ್ರ ಟೈಮ್ ಇನ್ನು ಯಾವಾಗ ಇದು ಧ್ಯಾನ ಮಾಡ್ಲಿ, ಇದು ಯಾವಾಗ ಕೇಳ್ಬೇಕ್ರಿ? ಮಗ ನೌಕರಿ ಹೋಗ್ತಾನ 6 ಗಂಟೆಗೆ ಹೋಗೋದ ಅವ್ನಿಗೊಂದು ಟೀ ಕಾಫಿ ತಿಂಡಿ ಮಾಡ್ಕೊಡ್ಬೇಕಾ, ಡಬ್ಬಿ ಕಟ್ಟಿಕೊಡ್ಬೇಕಾ? ಡಬ್ಬಿ ಕಟ್ಟಬೇಕಾದ್ರೆ ಅದನ್ನೇ ಹೇಳಿ ನೀನು. ನಾನಲ್ಲ ಈತ, ನಾನಲ್ಲ ನನ್ನ ಮಗ ಅಲ್ಲ ಆತ ಭಗವಂತ ರೂಪ ಅನ್ನೋ ಉಪಾಸನೆ ತಂದಿಟ್ಟುಕೋ. ನನಗೆ ಎಷ್ಟೋ ಜನ ಇಲ್ಲರಿ 6 ಗಂಟೆಗೆ ಹೋಗ್ತಾನ ನನ್ನ ಮಗ್ಗ, 2 ಲಕ್ಷ ರೂಪಾಯಿ ಸಂಬಳ ಆದ್ರೆ ನೀವು ಯಾವಾಗ ಗಾಯತ್ರಿ ಮಂತ್ರ ಹೇಳ್ಬೇಕಾಗ್ತ? ಅದೆಲ್ಲ ಕೂಡಕ್ಕಾಗ್ತದ? ಅವಕ್ಕೆ ನಾನು ನಿನಗೆ ಹೇಳಿನಿಂದ ಮಗ್ಗ ಹೇಳಿನಿ, ಆ ಕ್ಯಾವ್ ನೌಕಲ್ ಕೇಳ್ಕೊಂಡು ಹೋಗೋಣ. ಬಟ್ ಹೇಳ ಎಲ್ಲಿ ಕೂತಿ ಏನು ಮಾಡಿ ಅಂತ ಹೇಳಿಲ್ಲ ನಮ್ಮ ಹಿರಿಯರು. ಗಾಯತ್ರಿ ಮಂತ್ರ ಇದಕ್ಕೊಂದು ಸಣ್ಣದು ಅನುಭವ ಹೇಳ್ಬೇಕು. ನಮ್ಮೂರಲ್ಲೇ ಒಬ್ರು ಭೀಮಸೇನ್ ಇದ್ದಾರ, ಅವ್ರಿಗೆ ದೇವ್ರು ದಿಂಡ್ರು ಅಂದ್ರೆ ಮಾಡ್ತಿದ್ದಿಲ್ಲ. ಆದ್ರೆ ನಾನು ಅವ್ರಿಗೆ ಹೇಳಿದ್ದೇನಪ್ಪ ಅಂದ್ರೆ, ಸಮೀರ ಅಂತಿಡಪ್ಪ ನನಗೆ ಗಾಯತ್ರಿ ಮಂತ್ರ ಅನ್ನೋ. ಅದ್ ಹೆಂಗ್ ಆಗ್ತದೆ? ಹೋಗೋ ಗೋಪಾಲ ನಿನ್ನೆಲ್ಲ ಏನ್ ಹೇಳ್ತೀನಿ ನನಗ ಅಂತ ಹೇಳ್ಬಿಟ್ಟು ಅದೇನ್ ಹೇಳ್ಕೈತ ಕೊಡಕ್ ಕಚ್ಚಿ ಹಾಕಿರ್ಬೇಕು, ಬಡ್ಡಿ ಮಾಡ್ಕೋಬೇಕು. ಅವೇ ನಮ್ಮಿಂದ ಆಗೋದಪ್ಪ ಅಂದ್ರೆ ಯಾರು ಹೇಳ್ಯಾರ ನಿನಗೆ ಅಂತ ಕೇಳ್ತಾರೆ. ಅದೆಲ್ಲ ಹೇಳ್ಯಾರ? ಇಲ್ಲಿ ಬರ್ದಿಲ್ಲ, ಸಂಧ್ಯಾ ಬರ ದೇವ್ರ ಪೂಜೆ ಬರ್ದಿಲ್ಲ ಅಂತ. ಏನ್ ಮಾಡೋದು? ನಿಮ್ಮನೆ ಮಂಚದ ವೈನಿ ವೈನಿ ಮೇಲೆ ಕೈ ಹಾಕಿ ಏನಪ್ಪ ಎಡಗಡೆ ಕುತ್ಕೊಂಡು ಬರಡ್ಕೊಂಡು ನೀನ್ ಏನಪ್ಪ ಜಗ್ಗಿ ಗಾಯತ್ರಿ ಮಂತ್ರ ಹೇಳ ಮಂಚದ ಮೇಲೆ 108 1 ವಾರ ಹೇಳ ನಿಮ್ಗೆ ರೊಕ್ಕ ಬರ್ತಾವ ಅಂತ ಹೇಳಿ. ಆಮೇಲೆ ಪರೀಕ್ಷೆ ಮಾಡಿದ್ ಬರ್ಲಿದ್ರೆ ನೀನ್ ಲಕ್ಷ್ಮಿ ಓದ್ತಿಲ್ಲ, ಅದ್ ಮೇಲಿಂದ ಬೀಳಕ್ ರೊಕ್ಕ ಹತ್ತೊಳಗೆ ಯಾಕೆ ತಲೆ ಕೆಡಿಸೈತೆ, ನೀನ್ ಮಾಡ ಮೊದ್ಲು ಅಂತ ಹೇಳಿದೆ. ಆ ವ್ಯಕ್ತಿ ನಾನು ಹೇಳ್ದಂಗೆ ಮಾಡಿದೆ. ಏನಾವ್ ಗೊತ್ತಾ, ಕರೆಕ್ಟ್ 1 ವಾರ ಒಳಗೆ ಆತಗೆ ಒಂದು 25,000 ರೂಪಾಯಿ ಲೋನ್ ಸ್ಯಾಂಕ್ಷನ್ ಆಗ್ಬಿಡ್ತು. ಆಮೇಲೆ ಒಂದ್ಸಲ ನನ್ನ ಕಡೆ ಹೋದಾಗ ಇಲ್ಲಿ ಬಾರಿಲ್ಲ ಏನು ಅಲ್ಲದೆ ಗೋಪಾಲ, ಮೊದ್ಲು ಒಂದು ಮನೆ ಅಂತಿದ್ದ, ಅಲ್ಲೋ ಗೋಪಾಲ ಎಂಥ ಮಂತ್ರ ಎಲ್ಲಿ ಕೂಡಿಸಿ ಅನ್ಸಿಬಿಟ್ಟಿನಿ ನನಗ ಅಂತ. ನಾನು ಮೊದ್ಲೇ ಹೇಳಿದ್ರು ಸ್ನಾನ ಮಾಡ್ಬೇಕು, ಕಚ್ಚಕ್ಕೆ ಬೇಕು, ಇವೆಲ್ಲ ಮಾಡ್ಬೇಕಪ್ಪ ಅಂತ ಹೇಳಿದ್ದೆ. ನಿನ್ಗೆ ಅದನ್ನ ಬೇಕಾಗಿದ್ದಿಲ್ಲ, ಅದಕ್ಕೆ ಹಿಂಗ್ ಮಾಡ, ಅದು ತನ್ನ ಕೆಲಸ ಮಾಡ್ತದೆ. ನೀನ್ ಅದಕ್ಕೆ ಎಷ್ಟು ಗೌರವ ಕೊಡ್ತೀಯೋ ಅಷ್ಟು ನಿನ್ನನ್ನು ರಕ್ಷಣೆ ಮಾಡ್ತದ. ಇದು ನಮ್ಮವರು, ನಾನು ಅದಕ್ಕೆ ಕೊಡ್ತಕ್ಕಂಥ ಗೌರವ. ನಾನು ಶುದ್ಧ ಆಗ್ಬೇಕು ಅಂತ ನಾನು ಮಂತ್ರ ಹೇಳ್ತೀನಿ ಹೊರತು ಮಂತ್ರ ಶುದ್ಧ ಇರ್ತದೆ. ಮಂತ್ರ ಅಂದ್ರೆ ನಾನು ಶುದ್ಧ ಆಗ್ತೀನಿ ಎಂಬೋ ಚಿಂತನೆ ನನ್ನಲ್ಲಿ ಬರಬೇಕು. ಅದಕ್ಕೆ ಶಬ್ದ ಗೋಚರ ನಮ್ಮ ವಿಜಯ ವಿಠಲವಲ್ಲಿವಾ ಅಂತ. ಇಡೀ ಚಕ್ರಾಬ್ಜ ಮಂಡೊಳಗೆ ಬರೀ ಶಬ್ದಗಳವ, ರೂಪ ಎಲ್ಲವ ಹೇಳ್ರಿ ನನಗೆ. ಅಜಾದ 51 ರೂಪಗಳು ಬಂದ ಮೇಲೆ ಹೆಸರು ಶಬ್ದಗಳೇ, ಹೆಸರು ರೂಪ ಅಲ್ಲೇ. ಅದಾದ ನಂತರ 108 ಯೋಗಗಳು ಬಂದವು, ಕರ್ಣಗಳು ಬಂದವು, ಅದ್ರ ಜೊತೆಗೆ ಅದು ನವನಾಗ ಬಂದು 9 ವಿಚಿ ಬಂದು, ನವನಾಗಗಳು ಬಂದು, ವಿಚಿಗಳು ಬಂದವು ಅಲ್ಲೇ. ಆಮೇಲೆ 27 ನಕ್ಷತ್ರ, ಅವು ಶಬ್ದಗಳೇ. ಇಡೀ ಚಕ್ರಾಬ್ಜಮಂಡ ಪೂರ ಶಬ್ದಗಳು, ಇಡೀ ಹರಿಕಥಾಂತರ ಪೂರ ಶಬ್ದಗಳು, ಇಡೀ 18 ಪುರಾಣಗಳ ಪೂರ ಶಬ್ದಗಳು. ಎಲ್ಲೇ ರೂಪದ ನಾನು ಅದರ ರೂಪ ಸಹಿತವಾಗಿದೆ. ಆ ಒಂದೊಂದು ಅಕ್ಷರೊಳಗೆ 4 ರೂಪ. ಅಜಾದಿ ಭಗವದ್ ರೂಪದೊಳಗೆ 4 ರೂಪ ಬರ್ತದೆ. ಅದು ನೀನು ನಿನ್ನ ಮನಸ್ಸು ಶುದ್ಧ ಮಾಡಿಕೊಳ್ಳಕ್ಕೆ, ಅದೊಂದು ಆ ಜ್ಞಾನ ನಮ್ಮಲ್ಲಿ ಬಂದಿಲ್ಲ. ಅದಕ್ಕೆ ಆ ಶಬ್ದ ನನಗೆ ಗೋಚರ
ಇಲ್ಲ. ಆ ಶಬ್ದ ಗೋಚರ ನಮ್ಮ ವಿಜಯ ಅಂದ್ರೆ ಆ ಶಬ್ದವನ್ನು ಗೋಚರ ಆಗ್ಬೇಕಾದ್ರೆ ನಾನು ಪರಿಶುದ್ಧ ಆಯ್ತು. ಕಾಯ ವಾಚ ಮನಸ್ಸು ನೀನೇನು ಕರ್ತವ್ಯ ಕರ್ಮ ಮಾಡ್ತಾ ಇದ್ದೋ ಅದು ಚಿಂತೆ ಈ ಆ ವಿಧಿಯ ಅಗ್ನಿ ನಿಷೇಧ ಆಗಲಿ ಸಮೋಸವಾಗಲಿ ಸತ್ಸವಾಗಲಿ ಕರ್ತವ್ಯ ಕರ್ಮವನ್ನು ಅದು ಏನಪ್ಪಾ ಅಂದ್ರೆ ಭಗವದಾರಾಧನೆ. ಪರಮಾತ್ಮ ತನ್ನ ಪರಿವಾರ ದೇವತೆ ಜೊತೆಗೆ ಏನಂದ್ರೆ ಮರ್ಮ ಅಂತ ಹೇಳ್ತಾರೆ. ಹೇಗೆ ಅನ್ಯ ಮಾಡುವ ಮರ್ಮನು ಅರಿತು ಹೇಳ್ತಾರೆ ಗುರು ವಿಜಯ ಪ್ರಭುಗಳು. ಅದಕ್ಕೆ ನನಗೆ ಉಪಾಸನೆ ಮಾತ್ರ ನನಗೆ ಇದು ದೇವದತ್ತ ಮತ್ತೆ ಕುರುಕಲ್ತನ ಉಪಾಸ ಆಗ್ತದೆ. ಜೊತೆಗೆ ಮೊಹರೋಲ್ಕ ಇವೇನಪ್ಪಾ ಅಂದ್ರೆ ಇವರಿಂದ ಏನಾಗ್ತದೆ ಈ ಪಂಚ ಆಯುಧಗಳ ರೂಪದಿಂದ ಯಾವ್ದು ಹೋಗ್ತದೆ ಪಂಚಭೂತಗಳವಲ್ಲ ಆ ಪಂಚಭೂತಗಳ ಹೋಗ್ತವ ಅವಿದ್ಯಾ ವಿದ್ಯಾ ಈ ವಿದ್ಯೆ ಯಾಕೆ ಬೇಕು ಅಂದ್ರೆ ಆ ಅವಿದ್ಯಾ ಪಂಚಕ ಹೋಗ್ಲಕ್ಕ ಬೇಕು. ನಾವು ಆ ಅವಿದ್ಯಾ ಪಂಚ ಹೋಗ್ಲಕ್ಕ ನಾವೆಲ್ಲ ಪ್ರಯತ್ನ ಮಾಡಿವಿ? ನಾವು ಮಾಡಿವಾ? ಬರೀ ನಾವು ದೇಹಾಭಿಮಾನದ ಕುತ್ಕೊಂಡ್ವಿ. ದೇಹದೊಳಗಿರ್ತಕ್ಕಂತಹ ರೂಪಗಳ ಉಪಾಸನೆ ಮಾಡ್ಕೊಂಡೆಲ್ಲ ಐಹಿಕ ಸುಖಗಳನ್ನು ನಾನು ಬಯಸ್ತಾ ಇದ್ದೆ ಅಂದ್ರೆ ಐಹಿಕ ಸುಖಗಳೊಳಗು ಪರಮಾತ್ಮನ ರೂಪ ಚಿಂತನೆ ಮಾಡ್ಕೋ. ಇದು ನಮ್ಮ ಚಕ್ರಾಚ್ಯ ಮಂಡಲದ ವಿಶಿಷ್ಟವಾದ ರೂಪ. ಅಂದ್ರ ಆ ಕಾಲ ಮತ್ತು ರೂಪ ಶಬ್ದಗಳು ಅವ್ಯಕ್ತವಾಗಿವೆ. ಈಗ ಒಂದು ಉದಾಹರಣೆ ಹೇಳ್ಬೇಕಂತಂದ್ರ ನಮ್ಗ ಮಯೂರ ಅಂತ ಬರ್ತಿತ್ತು ಹಿಂದಕ್ಕೆ ಬುಕ್ಕ, ಪ್ರಜಾವಾಣಿ ಅಂತ ಬರ್ತಿತ್ತು, ಪ್ರಜಾಮತ ಅಂತ ಬರ್ತಿತ್ತು, ಸುಧಾ ಅಂತ ಬರ್ತಿತ್ತು, ಕಸ್ತೂರಿ ಅಂತ ಬರ್ತಿತ್ತು. ಈಗ ವಿಜಯವಾಣಿ, ಕನ್ನಡಪ್ರಭ, ಸೈನ್ಸ್ ಕನ್ನಡ ಪತ್ರಿಕೆ ಬರ್ತದೆ. ಅದ್ರೊಳಗೆಲ್ಲ ಅಜಾದಿ ತುಳು ತುಂಬ್ಯಾವ. ಬಟ್ ಅವು ಯಾಕ ನಮ್ಗೆ ನೆನಪಿಲ್ಲ? ಇವತ್ತಿನ ಪೇಪರ್ ಓದಿದ್ದು ಇದು ಯಾಕೆ ನೆನಪಾಗ್ತದಂದ್ರೆ ಇದ್ರೊಳಗೆ ನಮ್ಗೆ ಏನಾಗಿದೆ, ಇದು ಭಗವಂತನ ರೂಪಗಳು ಬರ್ತಾವಪ್ಪ ಇದ್ರೊಳಗ, ಭಗವಂತನ ಚಿಂತನೆ ಅದ ಇದ್ರೊಳಗ ಅಂತ ನಮಗ್ ಗೊತ್ತಾಗ್ತದೆ. ಅದಕ್ಕಾಗಿ ಈ ಈ ಶಬ್ದಗಳು ನಂಗೆ ನೆನಪಿರ್ತವೆ. ಯಾವುದು ಈ ಯಾವುದು ಓಂಕಾರ, ಇವೆಲ್ಲ ಶಬ್ದಗಳು ಇವತ್ತಿನವರೆಗೆ ಆಚಾರ ಮಧ್ವರು ಬಂತು. 800 ವರ್ಷ ಆದ್ರೆ ಇನ್ನೂವರೆಗೆ ಅದು ಹೊಸದಾಗಿದೆ. 5000 ವರ್ಷ ಆಯ್ತು. ಯಾರು ಪರಮ ಪೂಜ್ಯ ವೇದವ್ಯಾಸ ದೇವರು ಏನಪ್ಪ ನಮಗೆ ಈ ಜ್ಞಾನವನ್ನು ತುಂಬಿ ಕೊಟ್ಟಿದ್ದಾರೆ. ಇದು ಈ ಶಬ್ದದೊಳಗ ನಾನು ಯಾವ ಗುಣದಿಂದ ಉಪಾಸನೆ ಮಾಡಕತ್ತೀನಿ, ನಾನು ಯಾವ ಗುಣದಿಂದ ಕ್ರಿಯೆ ಮಾಡ್ತಾ ಇದ್ದೀನಿ, ಅದು ಅಜ್ಞಾನ ಅಂತ ಹೇಳಿದೇನು. ನಾವು ಸಂಸಾರದ ಒಳಗಡೆ ಏನಿದ್ವಿ, ಜಾಗೃತ ಆಗಿಲ್ಲ, ಸುಷಿಪ್ತಿಯಲ್ಲಿ ಸಂಸಾರ ಒಳಗೆ ಸುಷಿಪ್ತಿ ಆಗಿ ಆ ಸಮುದ್ರ ಮಥನದೊಳಗ ಸಂಪೂರ್ಣವಾಗಿ ಒಳಗಡೆ ಬಿದ್ದ್ಬಿಟ್ಟು ನಾವು ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಇದ್ರೊಳಗಿದ್ವಿ. ಅದಕ್ಕೆ ಹೇಳ್ತಾರೆ ದಾಸರರು, ಮಗ ಮಡದಿ ಪ್ರಾಣಾತ್ಮ ಇಂದ್ರಿಯ ಭಗವದ್ ಅಧೀನ ಬೆಂದ ಅಡಿಗಡಿಗ ಪಗಳುತ್ತಿರು ಅಂತ. ಈ ಎಲ್ಲ ಘೋಷಣೆ ಯಾರಕ್ಕೂ ಆ ದೇವದತ್ತಿಂದ ಆಗ್ಬೇಕೇನೋ, ಮತ್ತೆ ಬೇರೆ ಆಗದಲ್ಲ. ಅದಕ್ಕೆ ನಾವು ಮಗ ಏನಪ್ಪಾ ನನ್ನಂತೆ ಬಂದಿದ್ದಾನೆ, ಹೆಂಡತಿ ನನ್ನಂತೆ ಬಂದಿದ್ದಾಳಾಕಿ, ಮಡದಿ ಮಗ ಮಡದಿ ಪ್ರಾಣ, ಈ ಪ್ರಾಣ ನನ್ನ ಆಸೀನಲ್ಲ, ಪರಮಾತ್ಮ ಅಧೀನ. ಇಂದ್ರಿಯಗಳು ನನವಲ್ಲ, ನಾನು ಹೇಳ್ದಂಗೆ ಕೇಳ್ತವ ನನ್ನ ಇಂದ್ರಿಯಗಳು, ಅವು ತನ್ನದೇ ಆದ ಕ್ರಿಯೆ. ನಾನು ಸ್ವಲ್ಪ ಮಾತಾಡ್ಬಿಟ್ರೆ ಯಾವ್ಯಾವ ಇಂದ್ರಿಯಗಳು ಏನೇನ್ ಕಾರ್ಯ ಮಾಡ್ಬೇಕು ಅವೆಲ್ಲ ಕಾರ್ಯ ಮಾಡ್ತಾ ಇರ್ತಾವ ದೇಹದೊಳಗೆ. ಇದು ನೆನ್ಪಿಟ್ಟುಕೊಳ್ಬೇಕು. ಇದು ಎಲ್ಲಿವರೆಗೂ ನನಗೆ ಗೋಚರ ಆಗೋದಿಲ್ಲ ಅಲ್ಲಿವರೆಗೂ ಸಂಸಾರ ಬಂಧದಿಂದ ಬಿಡುಗಡೆ ಹೊಂದಿಲ್ಲ. ಚಕ್ರಾಬ್ಜಮನದ ಒಳಗಿನ ಸಾರ ನಾನು ಒಂದೊಂದೇ ಹೆಚ್ಚಿ ಒಳಗಡೆ ಹೋದಂಗೆಲ್ಲ ಎಷ್ಟು ಅದ್ಭುತವಾದ ಉಪಾಸನೆ ಗೊತ್ತಾಗ್ತದೆ. ನಾವೇನಪ್ಪ ಅಂದ್ರೆ ಇದೇನ್ ಚಕ್ರಾಬ್ಜಮನ ಹೇಳಿದ, ನೀನು ಸಂಸಾರ ಇದ್ದೀಯ, ಹೌದಾ? ನಿನ್ನ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗಿದ್ದಾರೆ, ಅವ್ರ ಸೇವೆ ಮಾಡಿದ ಭಗವತ್ ಪೂಜಾ ಅಂತ ಇಟ್ಟಿದ್ರು. ನಿನಗೆ ನಿನ್ನ ಗುರುಗಳನ್ನ ಅಲ್ಲೇ ಡಿಸ್ಕಸ್ ಮಾಡು, ಅವರಲ್ಲೇ ನಿನ್ನ ಅನುಮಾನಗಳನ್ನ ಪರಿಹಾರ ಮಾಡ್ಕೊ.
ಅದರಿಂದ ಏನಾಗ್ತದೆ ನಿನಗೆ ನನ್ನ ತನ ಗೊತ್ತಾಗ್ತದೆ. ನಾನು ಇವತ್ತು ಯಾವ ಮಟ್ಟಕ್ಕಿದ್ದೀನಿ, ನಾನು ಬ್ರಾಹ್ಮಣ ಶರೀರ ತಗೊಂಡಿದ್ದೀನಿ, ನಾನು ಇನ್ನು ಎಷ್ಟು ಪ್ರಮಾಣ ಮುಂದೆ ಹೋಗ್ಬೇಕು ಪರಮಾತ್ಮನೇ ಹಂಗೆ. ಯಾಕಂದ್ರೆ ನಾವು ಇಷ್ಟು ಜನ 16-17 ಜನ ಇದ್ದೀವಲ್ಲ, ನಾವು ಎಲ್ಲರೂ ಒಂದು ಬೇರೆ ಬೇರೆ ರೂಪದಿಂದ ಉಪಾಸನೆ ಮಾಡ್ತಾ ಇದ್ವಿ. ಈಗ ಹೆಂಗೆ ಉಚ್ಚಾರ ಅಂದ್ರೆ, ಈಗ ನಾನು ಒಬ್ಬತ್ತಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನೀವು ಇಷ್ಟು ಜನ ಕೇಳ್ತಾ ಇದ್ದೀರಿ. ಆದ್ರೆ ಇಲ್ಲಿ ಅವರವರಿಗೆ ಏನಪ್ಪ ಗುಣ ಉಪಾಸನೆ ಮಾಡ್ತಾರಲ್ಲ, ಅವ್ರವರಿಗೆ ಆ ರೀತಿ ಅರ್ಥ ಬರ್ತದೆ. 16-17 ಅರ್ಥ ಈ ಶಬ್ದದಿಂದ ಹೊರಗಡೆ ಗೋಚರ ಆಗ್ತದೆ. ಅದಕ್ಕೆ ಶಬ್ದ ಗೋಚರ ನಮ್ಮ ವಿಜಯ ವಿಠ್ಠಲ ಒಲಿವಾ ಅಂತ ದಾಸರು ಹೇಳ್ಕೊಡ್ತಾ ಇದ್ದಾರೆ. ಇದು ಎಲ್ಲಿವರೆಗೂ ನನಗೆ ನಾದ ಬಿಂದು ಘೋಷ ಗೊತ್ತಾಗಲಿಲ್ಲ, ಇಲ್ಲಿವರೆಗೂ ನನಗೆ ನಾವೇ ಕೂರ್ಮ ಗೊತ್ತಾಗೋದಿಲ್ಲ ದೇವತೆ ಅಂತೇಳಿ, ಅಲ್ಲಿವರೆಗೂ ನನಗೆ ಈ ಸಂಸಾರ ಬಂದಿಂದ ಮುಕ್ತಿ ಬರಂಗಿಲ್ಲ. ಆ ಬ್ರಹ್ಮರಂದ್ರ ಉಪಾಸನೆ ಬಗ್ಗೆ ಮತ್ತೆ ನಾಳೆಗೆ ನೋಡಮ್ಮ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗಳನ್ನು ಅಸ್ಮದ್ ವಿಮೂರ್ಚಂತರ ಸೀತಾಪತ್ರಿ ಮೂಲ ರಾಮಚಂದ್ರ ಸಮರ್ಪಣ ನಮ ಭಾರತೀಯ ರಮಣ ಮುಖ್ಯ ಪ್ರಧಾನ ಕೃಷ್ಣಾರ್ಪಣಮಸ್ತು. ಹರೇ ನಮ ಹರೇ ನಮ ಹರೇ ನಮ. ಇವತ್ತು ಒಂದ್ 2-3 ಸಲ ಏನಪ್ಪಾ ಇದು ಕಟ್ಟಾಯ್ತು, ಯಾವುದು ನೆಟ್ ಕಟ್ಟಾಯ್ತು. ಅದಕ್ಕೆ ಒಂಚೂರು ಕಟ್ ಬಂತು. ಯಾಕಂದ್ರೆ ನಾನಿಲ್ಲಿ ಮಾತನಾಡಿದ್ದೀನಿ. ನನ್ನ ಭಕ್ತಿಯನ್ನ, ನನ್ನ ತನ್ನ ಭಕ್ತರ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ಇನ್ನೂ ಪರೀಕ್ಷೆ ಮಾಡಕತ್ತೇನೆ. ನಾನು ಸರಿಯಾಗಿ ಡ್ಯೂಟಿ ಒಳಗೆ ಇದ್ದೇನಿಲ್ಲ ಗೊತ್ತಿಲ್ಲ. ಅದಕ್ಕೆ ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ ಪರಮಾತ್ಮ ಅಂತ ಹೇಳ್ತಾ, ಸ್ವಾಮಿ ಇಟ್ಟಂಗೆ ಇರುವೇನ ಹರಿ, ನೀ ಕೊಟ್ಟದ್ದು ನಿಂಗೆ ಸಮರ್ಪಣೆ ಮಾಡೋ ಭಾಗ್ಯವನ್ನ ನನ್ ಕನಸು. ಏನಪ್ಪ ಅಂದ್ರೆ ಜಗನ್ನಾಥರಾರ ಒಂದ್ ಮಾತು ಹೇಳ್ತಾರೆ, ತತ್ವೇಶ್ವರಂದು ಗೂಡಿ ತಾನೇ ಮಾಡುವೆನೆಂಬ, ತತ್ವೇಶ್ವರಂದು ಗೂಡಿ ತಾನೇ ಮಾಡುವೆನೆಂಬ ಈ ಸುಜ್ಞಾನ ಕೊಡುವಂತ. ಏಸು ಕುಯ್ಯೋನಿಗಳು ಬರಲಂಜೆ ಅಂತ ಹೇಳ್ತಾರೆ ಮೇಲೆ. ಆ ತತ್ವದೇವತೆಗಳು ಒಳಗಡೆ ನಿಂತು ನಡೆಸ್ತಾ ಇದ್ದಾರೆ. ತತ್ವದೈತರು ಅದಕ್ಕೆ ವಿಘ್ನ ತಂದು ಒಡ್ತಾ ಇದ್ದಾರೆ. ಅಂಬೋ ಸ್ಮೃತಿ ನನಗೆ ಇರಬೇಕು. ಆ ಶ್ರುತಿ ಯಾವಾಗ ಏನಾಗ್ತದೆ, ಉತ್ತಮವಾದ ಶ್ರುತಿ ಆಗ್ತದೆ. ಇಲ್ಲ ಅಂದ್ರೆ ಆ ಶ್ರುತಿಯೊಳಗ ಲಯ ಇರಂಗಿಲ್ಲ. ನಾವ್ ಎಷ್ಟೋ ಜನ ಅಂತಂದ್ರೆ ಶ್ರುತಿ ಅಂತ ಹೆಸರಿಟ್ಕೊಂಡಿರ್ತೀವಿ, ಹೌದಾ? ಶ್ರೀ ಅಂತ ಹೆಸರಿಟ್ಕೊಂತೀವಿ, ರಾಜಶ್ರೀ ಅಂತ ಇಟ್ಕೊಂಡಿರ್ತೀವಿ, ಗೀತಾಬಾಯಿ ಅಂತ ಇಟ್ಕೊಂಡಿರ್ತೀವಿ, ಶೋಭಕ್ಕ ಅಂತ ಇಟ್ಕೊಂಡಿರ್ತೀವಿ. ಅಂದ್ರ ಆ ಶೋಭಾ ಅಂದ್ರೆ ಏನು? ಪರಮಾತ್ಮನ ಆ ಶೋಭಾ ರೂಪ ಆ ಶಬ್ದದಲ್ಲಿ ಹೊರಗಡೆ ಕಾಣಬೇಕು. ಆ ಗೀತಾಂಬ ಭಗವದ್ ರೂಪದಲ್ಲಿ ಭಗವಂತನ 18 ಅಧ್ಯಾಯದಲ್ಲಿ ಯಾವ್ದಾದ್ರು ಒಂದು ರೂಪ ನನಗೆ ಹೊರಗಡೆ ಅಚ್ಚುಮೆಚ್ಚಾಗಿರ್ಬೇಕು ನನಗೆ. ಶ್ರೀ ಅಂದ್ರೆ ಜ್ಞಾನ ಬರಬೇಕಲ್ವೇ. ಶ್ರುತಿ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಶ್ರುತಿ ಬೇಕಾ, ಒಂದು ಲಯ ಶ್ರುತಿ ಅಂತ ಬರ್ತದೆ. ಒಂದು ಹಾಡು ಆ ಸಪ್ತ ಏನಪ್ಪಾ ಅಂದ್ರೆ ಇವು ಬರ್ತವೆ, ಅ ಸ ರಿ ಗ ಮ ಪ ದ ನಿ ಸ ಬರ್ತಲ್ಲ. ಇದ್ರೊಳಗೆ ನಾನು ಈಗ ಎಷ್ಟನೇ ಸಹದಾಗಿದ್ದೇನೋ, ಪ್ರದಾಗಿದ್ದೇನೋ, ಪದಾಗಿದ್ದೇನೋ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ ಪರಮಾತ್ಮ ನಮಗೆ ಆಯಾ ನಾಮರೂಪದಿಂದ ನನ್ನ ದೇಹದಲ್ಲಿ ಇದ್ದಾನ ಅಂತ ವಿಚಾರ ನಾನು ಮಾಡ್ಕೊಂಡು ಹೋದ ಮಾತ್ರ ನನಗೆ ವಿಜಯ ಸಿಕ್ತ. ಅದಕ್ಕೆ ಜಗನ್ನಾಥ್ ಹೇಳ್ತಾರೆ 22ನೇ ಸಂಧಿಯೊಳಗೆ, ವಿಜಯ ಸಾರಥಿ ಎಂದು ವಿಜಯ ಸಾರಥಿ ಅಂತ ಜೀವಾಭಿಮಾನಿ ಇಂದ್ರನ ನಂಬೋ ಚಿಂತನೆ ಪ್ರತಿಯೊಬ್ಬರ ಹೆಸರಿನೊಳಗ ಏನಪ್ಪ ಅಂದ್ರೆ ಅಡಿಗೆ ಇದೆ. ಅದನ್ನ ನಾವು ಮೊದಲ ಒಂದೊಂದೇ ಅರ್ಥ ಮಾಡ್ಕೊಂಡು ಹಲೋ ಹೇಳ್ರಿ.